ಮಹಾಪುರುಷ ದೂರ್ವಾಸಸ್ಥಾಪಿತಂ ದೇವಂ ಜನಮೇಜಯಪೂಜಿತಂ ಭಕ್ತಾಭೀಷ್ಟಪ್ರದಂ ದೇವಂ ಬಾಲ ಹನುಮ ನಮೋಸ್ತುತೆ. ಬದರಿ ಯಾತ್ರೆ ಮುಗಿಸಿ ಬಂದ ಮೇಲೆ ಅಯ್ಯಂಗಾರ್ಯರ ಜೀವನ ಶೈಲಿಯೇ ಬದಲಾಗಿ ಬಿಟ್ಟಿತ್ತು. ಅವರ ಮುಖದಲ್ಲಿ ನಿರ್ಲಿಪ್ತತೆ ಎದ್ದು ಕಾಣುತ್ತಿತ್ತು. ಅವರನ್ನು ಮೌನ ಆವರಿಸಿಬಿಟ್ಟಿತ್ತು. ಬೆಳಗಿನ ಸ್ನಾನ, ಸಂಧ್ಯಾ ವಂದನೆಯ ನಂತರ ಸೀತಾರಾಮರ ಹನುಮನ ದರ್ಶನ ಮಾಡಿ ತೀರ್ಥ ತೆಗೆದುಕೊಂಡು ಕಲ್ಯಾಣ ಮಂಟಪದಲ್ಲೋ ಮನೆ ಮುಂದಿನ ಜಗುಲಿಯ ಮೇಲೋ ಕುಳಿತು ಬಿಟ್ಟರೆ ಮುಗಿಯಿತು. ಯಾರು ಬಂದು ಏನು ಹೇಳಿಕೊಂಡರೂ ಕಿವಿಯ ಮೇಲೆ ಹಾಕಿಕೊಳ್ಳುತ್ತಿರಲಿಲ್ಲ. ಅವರ ಮನಸ್ಸಿನಲ್ಲಿ ಯಾವುದೋ ವಿಷಯದ ಕುರಿತು ವಿಚಾರ ಮಂಥನ ನಡೆದಿರುತ್ತಿತ್ತು. ಬದರಿ ಯಾತ್ರೆ ಸಮಯದಲ್ಲೂ ಪಾದರಸದಂತೆ ಚುರುಕಾಗಿದ್ದ ಗುರುಗಳ ದಿಢೀರ್ ಬದಲಾವಣೆ ರಾಮಯ್ಯ ಶೆಟ್ಟರು ಹಾಗೂ ಭಕ್ತ ಸಮುದಾಯದಲ್ಲಿ ಆಶ್ಚರ್ಯ ಮೂಡಿಸಿ ಚಿಂತಾಕ್ರಾಂತರಾಗುವಂತೆ ಮಾಡಿತ್ತು. ಅಯ್ಯಂಗಾರ್ಯರ ಪರಮಾಪ್ತರುಗಳು ಮಾತ್ರ ಗುರುಗಳು ಯಾವುದೋ ಗಹನವಾದ ವಿಚಾರವಾಗಿ ಯೋಚನೆ ಮಾಡುತ್ತಿದ್ದಾರೆ, ಅವರ ಏಕಾಂತ ಹಾಗೂ ಏಕಾಗ್ರತೆಗೆ ಧಕ್ಕೆ ತರುವುದು ಬೇಡ ಎಂಬ ನಿರ್ಧಾರಕ್ಕೆ ಬಂದಿದ್ದರು. ಅವರನ್ನು ಬಿಟ್ಟು ಇರುವುದು ದುಸ್ತರವೆಂದೆಣಿಸಿ ಸಾಧ್ಯವಾದಾಗಲೆಲ್ಲ ಗುರುಗಳ ಸಮೀಪವೇ ಮೌನವಾಗಿ ಕುಳಿತು ದೇವತಾ ಪ್ರಾರ್ಥನೆ ಜಪಾದಿಗಳನ್ನು ಮಾಡಿಕೊಂಡು ಹೋಗುತ್ತಿದ್ದರು. ಶ್ರೀಮತಿ ಶೃಂಗಾರಮ್ಮ ತಂಗಿ ಲಕ್ಷ್ಮಿ ಹಾಗೂ ಮಕ್ಕಳಿಗೆ ಅಯ್ಯಂಗಾರ್ಯರ ಈ ದಿಢೀರ್ ಬದಲಾವಣೆ ಚಿಂತೆಗೀಡು ಮಾಡಿತ್ತು. ಅವರು ತಮ್ಮ ಹಿತೈಷಿಗಳು, ಕುಟುಂಬ ವೈದ್ಯರೂ ಆದ ಡಾಕ್ಟರ್ ದತ್ತಾತ್ರಿಗಳೊಂದಿಗೆ ಚರ್ಚಿಸಿದ್ದರು. ಅಯ್ಯಂಗಾರ್ಯರ ಆರೋಗ್ಯ ಅವರ ಇಳಿ ವಯಸ್ಸು ಹಾಗೂ ವಯೋಮಾನಕ್ಕೆ ಹೋಲಿಸಿದರೆ ಸ್ಥಿರವಾಗೇ ಇದ್ದರು. ದತ್ತಾತ್ರಿಗಳು ಆಗಾಗ ಬಂದು ಪರೀಕ್ಷಿಸಿ ಹೋಗುತ್ತಿದ್ದರು. ಊರಿನ ಜನಾನುರಾಗಿ ವೈದ್ಯರು ಹಾಗೂ ಬಡವರ ಪಾಲಿನ ವೈದ್ಯೇಶ್ವರರೆಂದೇ ಪ್ರಖ್ಯಾತರಾಗಿದ್ದ ಡಾಕ್ಟರ್ CL ರಾಮಣ್ಣ ಹಾಗೂ ಮಲ್ನಾಡ್ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಡಾಕ್ಟರ್ ಕೃಷ್ಣಮೂರ್ತಿಗಳು ಬಂದು ಹೋಗಿದ್ದೂ ಆಗಿತ್ತು. ಶ್ರೀಮತಿ ಶೃಂಗಾರಮ್ಮ ಹಾಗೂ ಕುಟುಂಬದವರಿಗೆ ಧೈರ್ಯ ಹೇಳಿದ ಡಾಕ್ಟರ್ ಕೃಷ್ಣಮೂರ್ತಿಗಳು, ಅಮ್ಮ, ರಾಯರಿಗೆ ಏನೂ ಆಗಿಲ್ಲ, ಹೆದರಬೇಡಿ, ಸಾವಿರಾರು ಜನಕ್ಕೆ ಔಷಧಿ ಕೊಟ್ಟು ವಾಸಿ ಮಾಡಿದ ಮಹಾತ್ಮರವರು, ಭವರೋಗ ವೈದ್ಯ ಹನುಮಪ್ಪನೇ ಅವರ ಹಿಂದಿದ್ದಾನೆ, ಅವರಿಗೆ ಏನೂ ಆಗಿಲ್ಲ, ಆಗೋದೂ ಇಲ್ಲ ಅಂದಾಗ ಎಲ್ಲರಿಗೂ ಸಮಾಧಾನವಾಗಿತ್ತು. ಶೃಂಗಾರಮ್ಮನವರು ಕೊಟ್ಟ ಕಾಫಿ ಕುಡಿದು ಹೊರಡುವ ಮೊದಲು ಶೃಂಗಾರಮ್ಮನವರನ್ನು ಅಮ್ಮ ಸ್ವಲ್ಪ ಬನ್ನಿ ಎಂದು ಅಶ್ವತ್ಥ ಕಟ್ಟೆಯವರೆಗೂ ಕರೆದುಕೊಂಡು ಹೋದ ಡಾಕ್ಟರ್ ಕೃಷ್ಣಮೂರ್ತಿಗಳು, ನೋಡಿಮ್ಮ, ಅಯ್ಯಂಗಾರ್ಯರಿಗೆ ನಾನು ಔಷಧಿ ಕೊಡುವಂತಹ ಯಾವ ಕಾಯಿಲೆನೂ ಇಲ್ಲ, ಅವರ ಆರೋಗ್ಯ ಈಗ ನಿಮ್ಮ ಕೈಲಿದೆ, ಅವರನ್ನ ನೋಡಿದರೆ ಯಾವುದೋ ವಿಷಯನ ತುಂಬ ಯೋಚನೆ ಮಾಡಿ ಮನಸ್ಸಿಗೆ ಹಚ್ಚಿಕೊಂಡು ಬಿಟ್ಟಿದ್ದಾರೆ ಅನಿಸ್ತಿದೆ, ಉಪಾಯವಾಗಿ ಅದೇನು ಅಂತ ತಿಳ್ಕೊಳ್ಳಿ, ಅದು ನಿಮ್ಮಿಂದ ಮಾತ್ರ ಸಾಧ್ಯ, ನಾನಿನ್ನು ಬರ್ತೀನಿ ಅಂತ ಕೈ ಮುಗಿದು ಹೊರಟರು. ಶೃಂಗಾರಮ್ಮನವರಿಗೆ ಡಾಕ್ಟರ್ ಕೃಷ್ಣಮೂರ್ತಿಗಳು ಹೇಳಿದ್ದ ವಿಷಯ ಸರಿ ಅನ್ನಿಸಿತ್ತು. ತಮ್ಮ ಪತಿರಾಯರನ್ನು ಈ ಪರಿಯಾಗಿ ಕಾಡುತ್ತಿರುವ ವಿಷಯ ಯಾವುದಿರಬಹುದೆಂದು ಯೋಚಿಸಲಾರಂಭಿಸಿದರು. ಕುಟುಂಬದ ಆಧಾರ ಸ್ತಂಭದಂತಿದ್ದ ಅಯ್ಯಂಗಾರ್ಯರ ಆಂತರ್ಯದ ಎಳೆಯನ್ನೂ ಅರಿತಿದ್ದ ತಂಗಿ ಅಚ್ಚಮ್ಮ ಹಾಗೂ ಮಕ್ಕಳೊಂದಿಗೆ ಚರ್ಚಿಸಿದರು. ಯಾರಲ್ಲೂ ಉತ್ತರವಿರಲಿಲ್ಲ. ಕೊನೆಗೂ ಅಚ್ಚಮ್ಮನವರೇ, ಅವನಿಗೆ ಯೋಚನೆ ಮಾಡಕ್ಕೆ ಏನಿದೆಯೇ, ದೇವಸ್ಥಾನದ ಕೆಲಸಗಳನ್ನೆಲ್ಲ ನರಸಿಂಹಮೂರ್ತಿ, ಸೀತಾರಾಮು, ಕೇಶವ ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗ್ತಿದ್ದಾರೆ, ಬಂದು ಹೋಗೋವರ ಯೋಗಕ್ಷೇಮನೂ ಮೊದಲಿಗಿಂತ ಚೆನ್ನಾಗಿ ನೋಡ್ಕೋತಿದ್ದಾರೆ, ಮೊದಲಿನ ಹಾಗೆ ಈಗ ಬಡತನನೂ ಇಲ್ಲ, ಮಾರುತಿ ಎಲ್ಲವನ್ನೂ ಸಮೃದ್ಧಿಯಾಗೇ ಕೊಟ್ಟಿದ್ದಾನೆ, ಹೇಳ್ದಂಗೆ ಕೇಳ್ಕೊಂಡಿರೋ ಮಕ್ಕಳು, ಸೊಸೆಯಂದಿರು, ಮನೆ ತುಂಬ ಆನಂದದಿಂದ ಆಡೋ ಮೊಮ್ಮಕ್ಕಳು, ಇಷ್ಟೆಲ್ಲ ಇದ್ದ ಮೇಲೂ ಇನ್ನೆಂತಹ ಚಿಂತೆ ಅಣ್ಣಯ್ಯಂಗೆ, ಆ ಹನುಮಪ್ಪಂಗೆ ತಿಳಿಬೇಕಮ್ಮ. ಶಿಂಗು, ಒಂದು ಕೆಲಸ ಮಾಡು, ಕೃಷ್ಣಮೂರ್ತಿಗಳು ಹೇಳ್ದಂಗೆ
ಅಣ್ಣಯ್ಯನ ಚಿಂತೆಗೆ ಕಾರಣ ಏನು ಅಂತ ತಿಳ್ಕೊಳ್ಳಕ್ಕೆ ನೀನೇ ಸರಿ. ರಾತ್ರಿ ಮಂಗಳಾರತಿ ಆದ ಮೇಲೆ ಹನುಮಪ್ಪನ್ನೇ ಪ್ರಾರ್ಥನೆ ಮಾಡ್ಕೊ, ಅವನೇ ಸರಿ ಅಣ್ಣಯ್ಯನ ಬಾಯಿ ಬಿಡ್ಸಕ್ಕೆ ಅಂದಿದ್ರು. ಶೃಂಗಾರಮ್ಮನವರಿಗೆ ಅಚ್ಚಮ್ಮನವರ ಸಲಹೆ 100ಕ್ಕೆ 100ರಷ್ಟು ಸರಿ ಅನ್ನಿಸಿತ್ತು. ಮಂಗಳಾರತಿಯಾದ ಮೇಲೆ ಹನುಮನಿಗೆ ಪ್ರಾರ್ಥನೆ ಸಲ್ಲಿಸಿ ಮನೆಗೆ ಬಂದು ಮನೆ ದೇವರ ಮುಂದೆ ತುಪ್ಪದ ದೀಪ ಹಚ್ಚಿಟ್ಟು ಊಟದ ನಂತರ ಅಡುಗೆ ಕೋಣೆಯನ್ನೆಲ್ಲ ಶುಚಿಗೊಳಿಸಿ ಮಲಗುವ ಕೋಣೆ ಸೇರಿದರು. ಅಯ್ಯಂಗಾರ್ಯರಿಗಿನ್ನೂ ನಿದ್ದೆ ಹತ್ತಿರಲಿಲ್ಲ. ಶೃಂಗಾರಮ್ಮನವರು ಬಂದಿದ್ದನ್ನು ನೋಡಿಯೂ ನೋಡದಂತೆ ಶೂನ್ಯ ದೃಷ್ಟಿಸಿ ಮಲಗಿದ್ದರು. ಶೃಂಗಾರಮ್ಮನವರು ಏನೂ ಮಾತನಾಡದೆ ಮಾಮೂಲಿನಂತೆ ಪತಿಯ ಪಾದವನ್ನು ಒತ್ತುತ್ತಾ ಕುಳಿತರು. ಯಾವತ್ತೂ ಏನನ್ನೂ ಕೇಳಿ ಅರಿಯದ ಶೃಂಗಾರಮ್ಮನವರಿಗೆ ವಿಷಯವನ್ನು ಹೇಗೆ ಪ್ರಾರಂಭಿಸಬೇಕೆಂಬುದೇ ತೋಚಲಿಲ್ಲ. ಮನಸ್ಸಿನಲ್ಲೇ ಮಾರುತಿಯನ್ನು ನೆನೆದು ಅರ್ಧ ಗಂಟೆಯಿಂದ ಕಾಲು ಒತ್ತುತ್ತಾ ಕೂತಿದ್ದೀನಿ. ಏನಾದ್ರೂ ಒಂದು ಮಾತಾಡಿದಾರಾ? ನೀನೇ ನೋಡು, ಏನೋ ನಿದ್ದೆ ಬಂದಿದೆ ಅಂದ್ರೆ ಪರವಾಗಿಲ್ಲ, ಕಣ್ಣು ಬಿಟ್ಟುಕೊಂಡೇ ಮಲಗಿದ್ದಾರೆ. ಏನು ಕೇಳಿದ್ರೂ ಕೊಡ್ತಾನೆ ನಮ್ಮ ಹನುಮಣ್ಣ ಅಂತಿದ್ರು. ಇವತ್ತು ನಾನು ನಿನ್ನನ್ನ ಕೇಳ್ಕೊಂಡಿಲ್ವಾ? ಅವರನ್ನ ಸರಿ ಮಾಡಿಬಿಡು ತಂದೆ. ಅವರನ್ನ ಈ ಸ್ಥಿತಿಯಲ್ಲಿ ನೋಡಕ್ಕಾಗಲ್ಲಪ್ಪ. ಜನ ಏನೇನೋ ಮಾತಾಡ್ಕೋತಾ ಇದ್ದಾರೆ ಗೊತ್ತಾ? ಅಯ್ಯಂಗಾರ್ಯರಿಗೆ ಬುದ್ಧಿಭ್ರಮಣೆ ಆಗಿದೆ, ವಯಸ್ಸಾಯಿತು, ಅರಳೋ ಮರಳೋ ಅಂತಿದ್ದಾರೆ. ಇದು ನಿನಗೆ ಸರಿನಾ ಅಂದ್ಕೊಳ್ತಿದ್ದಂಗೆ ಮಗ್ಗಲು ಬದಲಾಯಿಸಿದ ಅಯ್ಯಂಗಾರ್ಯರು, ಶಿಂಗು ಸಾಕು ಮಲ್ಕೊಳ್ಳೆ, ನಿದ್ದೆ ಬರ್ತಿಲ್ವಾ? ನಾನೇನು ಮಹಾ ಕಡೀತಿದ್ದೀನ ಅಂತ ಕಾಲು ಮುಕ್ತಿದ್ದೀಯ? ಪಾಪ ಬೆಳಗ್ಗಿನಿಂದ ಗಾಣದ ಎತ್ತಿನ ತರ ದುಡಿತಿದ್ದೀಯ, ಮಲಕ್ಕೋ ಅಂದರು. ಶೃಂಗಾರಮ್ಮನವರಿಗೆ ಸಂತೋಷದಿಂದ ಕುಣಿದಾಡಿ ಬಿಡುವಂತಾಗಿತ್ತು. ತನ್ನ ಪ್ರಾರ್ಥನೆಗೆ ಹನುಮ ಕ್ಷಣಾರ್ಧದಲ್ಲಿ ಸ್ಪಂದಿಸಿಬಿಟ್ಟನಲ್ಲ ಅಂತ ರೋಮಾಂಚನವಾಗಿತ್ತು. ತಕ್ಷಣ ಎದ್ದು ಬಂದು ಪತಿಯ ಪಕ್ಕದಲ್ಲಿ ಕುಳಿತು ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ಮಾತನಾಡಿಸಿ ಬಿಟ್ಟ. ನಮ್ಮ ಮಾರುತಿ ನಿಮ್ಮ ಹತ್ರ ಮಾತಾಡಿಸಿ ಬಿಟ್ಟ ಎಂದು ಹೇಳುತ್ತಾ, ಹೇಳ್ರಿ, ಯಾಕೆ ಹೀಗಿದ್ದೀರಾ? ಏನಾಗಿದೆ ನಿಮಗೆ? ನಿಮಗೇನು ಬೇಕು? ಇಷ್ಟೊಂದು ಯೋಚನೆ ಮಾಡೋ ಅಂಥದ್ದೇನಾಗಿದೆ ನಿಮಗೆ? ನಮ್ಮಿಂದ ಏನಾದರೂ ತಪ್ಪಾಗಿದೆಯಾ? ಮಕ್ಕಳಿಂದ? ನಿಮ್ಮ ಮಾರುತಿಯ ಸೇವೆ ಪೂಜಾದಿಗಳು ಸರಿಯಾಗಿ ನಡೀತಿಲ್ವಾ? ಅಥವಾ ಮಕ್ಕಳು ನೀವು ಆರಾಮಾಗಿರಿ, ಆರೋಗ್ಯನೂ ಸರಿಯಿಲ್ಲ, ನಾವೇ ಎಲ್ಲ ಮಾಡಿಕೊಂಡು ಹೋಗ್ತೀವಿ ಅಂದಿದ್ದರಿಂದ ಬೇಜಾರಾಯ್ತಾ ಅಂತ ಒಂದೇ ಸಮನೆ ಕೇಳಲಾರಂಭಿಸಿದರು. ಒಣಗಿ ನಿರ್ಜೀವವಾದಂತಿದ್ದ ಅಯ್ಯಂಗಾರ್ಯರ ಕಣ್ಣುಗಳಲ್ಲೂ ನೀರು ತುಂಬಿಕೊಂಡಿತ್ತು. ಕ್ಷಣಕಾಲ ಪತ್ನಿಯನ್ನೇ ನೋಡುತ್ತಾ ಮಲಗಿದ್ದವರು ನಿಧಾನವಾಗಿ ಎದ್ದು ಗೋಡೆಗೆ ಹೊರಗೆ ಕುಳಿತು ಶೃಂಗಾರಮ್ಮನವರನ್ನು ಮೃದುವಾಗಿ ಎಳೆದು ತಮ್ಮ ಎದೆಗೆ ಒರಗಿಸಿಕೊಂಡು, ಶಿಂಗು, ಇಷ್ಟೊಂದು ಪ್ರಶ್ನೆನ ಒಟ್ಟಿಗೆ ಕೇಳಿಬಿಟ್ಟಿಯಲ್ಲೇ. ಅಬ್ಬಾ, ನಿಂಗೂ ಇಷ್ಟೆಲ್ಲ ಮಾತಾಡಕ್ಕೆ ಬರುತ್ತಾ ಅನ್ನಿಸ್ತಿದೆ. ಶಿಂಗು, ನೀವೆಲ್ಲ ಇರೋವಾಗ ನನಗೇನಾಗುತ್ತೆ ಹೇಳು? ನನ್ನ ಬೇಕು ಬೇಡಗಳನ್ನೆಲ್ಲ ನೋಡ್ಕೊಳ್ಳಕ್ಕೆ ನಮ್ಮ ಹನುಮಣ್ಣನೇ ನನ್ನ ಜೊತೆ ಇರುವಾಗ ನನಗೆ ಇನ್ನೇನು ಬೇಕು ಹೇಳು? ನನ್ನ ಮನಸ್ಸು ಅರಿತು ನಡೆಯೋ ನಿನ್ನಂಥ ಹೆಂಡತಿನ ಕರುಣಿಸಿದ್ದಾನೆ. ಶಿಂಗು, ನಾನು ಯಾವತ್ತಾದ್ರೂ ನಿನ್ನ ನಡೆ ನುಡಿಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಆಚಾರ ವಿಚಾರಗಳಲ್ಲಿ ಲೋಪ ಕಂಡಿದ್ದೀನ? ಇನ್ನು ಮಕ್ಕಳ ವಿಷಯದಲ್ಲಿ ಹೇಳೋದೇ ಬೇಡ. ಎಲ್ಲರೂ ಮಾರುತಿಗೆ ಇಷ್ಟವಾಗೋ ಹಾಗೆ ನಾನು ನಡೆದ ದಾರಿಯಲ್ಲೇ ನಡೀತಿದ್ದಾರೆ. ನನಗಿಂತ ಒಂದು ಗುಲಗಂಜಿ ತೂಕ ಹೆಚ್ಚು ಅಂತಾನೇ ಹೇಳಬಹುದು. ಎಲ್ಲ ಬೆಳೆದು ದೊಡ್ಡವರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ. ವಯಸ್ಸಾದ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡಿಕೊಳ್ಳೋದು ಸತ್ಸಂಪ್ರದಾಯದಲ್ಲಿ ಬೆಳೆದ ಮಕ್ಕಳ ಧರ್ಮ ಹಾಗೂ ಕರ್ತವ್ಯ. ಅದೇ ರೀತಿ ಮಕ್ಕಳು ನಡೆದುಕೊಂಡಿದ್ದಾರೆ. ಅವರಲ್ಲಿ ಯಾವ ತಪ್ಪು ಕಂಡುಹಿಡಿಯಲಿ ಅಂತ ಶೃಂಗಾರಮ್ಮನವರನ್ನೇ ಪ್ರಶ್ನಿಸಿದರು. ಅಬ್ಬಾ, ಎಂತಹ ಚಾಣಾಕ್ಷರು! ಒಂದೇ ಏಟಿಗೆ
ನನ್ನ ಎಲ್ಲ ಪ್ರಶ್ನೆಗಳಿಗೂ ಜಾಣತನದಿಂದ ಉತ್ತರ ಕೊಟ್ಟು ಬಿಟ್ರು ಎಂದುಕೊಳ್ಳುತ್ತಾ ನಿಧಾನವಾಗಿ ಕತ್ತೆತ್ತಿ ಪತಿಯ ಮುಖವನ್ನು ನೋಡಿದ ಶೃಂಗಾರಮ್ಮನವರು ಅಲ್ಲಾಂದ್ರೆ ಮತ್ತೆ ಎಂದು ಏನೋ ಹೇಳಲು ಪ್ರಾರಂಭಿಸುತ್ತಿದ್ದಂತೆ ಶೃಂಗಾರಮ್ಮನವರನ್ನು ತಡೆದ ಅಯ್ಯಂಗಾರ್ಯರು ತಮ್ಮ ಉತ್ತರೀಯದ ತುದಿಯಿಂದ ಪತ್ನಿಯ ನೀರಿಳಿಯುತ್ತಿದ್ದ ಕಣ್ಣುಗಳನ್ನು ಒರೆಸುತ್ತಾ, ಇರು ಶಿಂಗು, ನಂದಿನ್ನೂ ಮುಗಿದಿಲ್ಲ ಎನ್ನುತ್ತಾ, ಶಿಂಗು, ಈಗ ನಾವಿಬ್ರು ಇಲ್ಲಿ ಎಷ್ಟು ಸಂತೋಷ ಹಾಗೂ ಸಮಾಧಾನದಿಂದ ಇದ್ದೀವಿ ನೋಡು. ಆದ್ರೆ ಪಾಪ ರಂಗನಾಥ ಒಂಟಿಯಾಗಿದ್ದಾನೆ ಅಂದ್ರು. ರಂಗನಾಥ ಒಂಟಿಯಾಗಿದ್ದಾನೆ ಅನ್ನುತ್ತಿದ್ದಂತೆ ಶೃಂಗಾರಮ್ಮನವರಿಗೆ ದುಃಖದಲ್ಲೂ ನಗು ಒತ್ತರಿಸಿಕೊಂಡು ಬಂದಿತ್ತು. ತಡೆದುಕೊಳ್ಳಲಾಗದೆ ಪುಸ್ಸೆಂದು ನಕ್ಕವರೇ, ರೀ, ಗುರುಗಳಿಗೆ ಅರಳೋ ಮರಳೋ ಅಂತ ಜನ ಮಾತಾಡ್ಕೋತಿರೋದು ಸರಿಯಾಗೇ ಇದೆ. ನಮಗಿರೋದು 4 ಜನ ಗಂಡು ಮಕ್ಕಳು, ನರಸಿಂಹಮೂರ್ತಿ, ಸೀತಾರಾಮ, ಕೇಶವ, ರಂಗನಾಥ. ಎಲ್ಲರೂ ಮದುವೆಯಾಗಿ ಮಕ್ಕಳೂ ಆಗಿದೆ. ಅಂಥದ್ರಲ್ಲಿ ರಂಗನಾಥ ಹೇಗೆ ಒಂಟಿಯಾಗ್ತಾನೆ ಅಂತ ಕೇಳಿ ಅಯ್ಯಂಗಾರ್ಯರ ಮುಖವನ್ನೇ ನೋಡುತ್ತಾ ಕುಳಿತರು. ಅಯ್ಯಂಗಾರ್ಯರ ಮುಖಭಾವ ಪ್ರಶಾಂತವಾಗಿತ್ತು, ನಿಖರವಾಗಿತ್ತು. ಅವರ ಕಣ್ಣುಗಳು ಶೃಂಗಾರಮ್ಮನವರ ಕಣ್ಣುಗಳನ್ನೇ ತೀಕ್ಷ್ಣವಾಗಿ ನೋಡುತ್ತಿದ್ದುದರಿಂದ ಶೃಂಗಾರಮ್ಮನವರಲ್ಲಿದ್ದ ನಗು ಅವರಿಗೆ ಅರಿವಿಲ್ಲದಂತೆ ಉಡುಗಿ ಹೋಗಿತ್ತು. ಶೃಂಗಾರಮ್ಮನವರಲ್ಲಾದ ಬದಲಾವಣೆಯನ್ನು ಗಮನಿಸಿದ ಅಯ್ಯಂಗಾರ್ಯರು ನಗುತ್ತಾ, ಶಿಂಗು, ನಂಗೂ ನಿಂಗೂ ಇದೇ ವ್ಯತ್ಯಾಸ ನೋಡು. ನೀನು ಸದಾ ನಿನ್ನ ಮನೆ, ಗಂಡ, ಮಕ್ಕಳು, ಮೊಮ್ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀಯ. ನಿನ್ನ ಮಟ್ಟಿಗೆ ನಿನಗೆ ನಿನ್ನ ಕುಟುಂಬದ ಯೋಗಕ್ಷೇಮನೇ ಮುಖ್ಯ. ಅದೇ ನ್ಯಾಯ ಹಾಗೂ ಧರ್ಮ ಕೂಡ. ನಾನು ಒಬ್ಬ ಆರಾಧಕನಾಗಿ, ಅರ್ಚಕನಾಗಿ ನನ್ನ ಯೋಚನೆಗಳೇ ಬೇರೆ. ನಾನು ನಮ್ಮನ್ನೆಲ್ಲ ಕಾಯೋ ಆ ದೇವರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಈಗ ನಾನು ಹೇಳ್ತಿರೋದು ನಿನ್ನ ಮಗ ರಂಗನಾಥನ ಬಗ್ಗೆ ಅಲ್ಲ, ನನ್ನ ರಂಗನಾಥನ ಬಗ್ಗೆ ಅನ್ನುತ್ತಿದ್ದಂತೆ ಶೃಂಗಾರಮ್ಮನವರಿಗೆ ಜ್ಞಾನೋದಯವಾದಂತಾಗಿ, ತಮ್ಮ ಆಲೋಚನೆಯಿಂದ ನಾಚಿಕೆಯಾದಂತಾಗಿ ತಮ್ಮ ಪತಿಯ ತೋಳಿನಲ್ಲಿ ಮುಖ ಹುದುಗಿಸಿಕೊಂಡು, ಆ ರಂಗನಾಥನೂ ಒಂಟಿಯಲ್ಲ, ಪಕ್ಕದಲ್ಲೇ ಅಮ್ಮನವರೂ ಇದ್ದಾರೆ ಅಂದರು. ಇದ್ದಾರೆ ನಿಜ. ಆದರೆ ಅವರು ರಂಗನಾಥನ ಲಕ್ಷ್ಮಿಯೂ ಅಲ್ಲ, ಶ್ರೀನಿವಾಸನ ಪದ್ಮಾವತಿಯೂ ಅಲ್ಲ ಅಂದ ಅಯ್ಯಂಗಾರ್ಯರು. ಅದು ಆಂಡಾಳ್ ವಿಗ್ರಹ. ಯಾಕೆ ಅಂದರೆ ಆ ವಿಗ್ರಹದ ಭುಜದ ಮೇಲೆ ಒಂದು ಗಿಳಿ ಕೂತಿದೆ. ವಿಗ್ರಹದ ಕೇಶ ವಿನ್ಯಾಸ ಹಾಗೂ ಕಿರೀಟ ಕೂಡ ಆ ವಿಗ್ರಹವನ್ನು ಆಂಡಾಳ್ ಅಂತ ಹೇಳುತ್ತೆ ಅನ್ನುತ್ತಾ ನಾಚಿಕೆಯಿಂದ ತಲೆ ತಗ್ಗಿಸಿ ಕುಳಿತಿದ್ದ ಪತ್ನಿಯ ಗಲ್ಲ ಹಿಡಿದು ಮೇಲೆತ್ತಿ ಅವರ ಕಣ್ಣುಗಳನ್ನೇ ನೋಡುತ್ತಾ ಕುಳಿತರು. ಕ್ಷಣಾರ್ಧದಲ್ಲಿ ಶೃಂಗಾರಮ್ಮನವರ ಮನಸ್ಸು ಪಿಳ್ಳಯ್ಯನಗಿರಿಯ ದೇವಾಲಯ ಪ್ರವೇಶಿಸಿ ರಂಗನಾಥನ ಗುಡಿಯ ಬಲಭಾಗದಲ್ಲಿ ವಿರಾಜಮಾನವಾಗಿದ್ದ ಅಮ್ಮನವರನ್ನು ದರ್ಶಿಸಿ ಬಂದಿತ್ತು. ಹೌದಲ್ಲ, ಅದು ಆಂಡಾಳ್ ವಿಗ್ರಹನೇ ಅಂತ ಮನಸ್ಸಿನಲ್ಲೇ ಅಂದುಕೊಂಡು, ಹೌದು ರೀ, ಅದು ಆಂಡಾಳ್ ವಿಗ್ರಹನೇ. ಇಷ್ಟು ವರ್ಷದಿಂದ ನನಗೆ ಹೊಳದೇ ಇರಲಿಲ್ಲ. ಸರಿ ಬಿಡಿ, ಅದಕ್ಕೇನೀಗ? ಪಿಳ್ಳಯ್ಯನಗಿರಿಲಿ ಒಂದು ಅಮ್ಮನವರ ವಿಗ್ರಹ ಪ್ರತಿಷ್ಠಾಪಿಸಬೇಕು, ಅಷ್ಟೇ ತಾನೇ. ಮಾಡಿಸಿದ್ರಾಯ್ತು. ಭಕ್ತಾದಿಗಳಿಗೆ ವಿಷಯ ತಿಳಿಸಿದ್ರೆ ಚಿಟಿಕೆ ಹೊಡೆಯೋದ್ರಲ್ಲಿ ದೇವಸ್ಥಾನ ಆಗಿಬಿಡುತ್ತೆ. ಅದಕ್ಕೆ ನೀವ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಿ ಅಂತ ಇನ್ನು ಶೃಂಗಾರಮ್ಮನವರು ಒಂದೇ ಉಸಿರಿಗೆ ಏನೇನೋ ಹೇಳ್ತಿದ್ರು. ಅವರನ್ನು ಮಧ್ಯದಲ್ಲೇ ತಡೆದು ಅಯ್ಯಂಗಾರ್ಯರು, ನನ್ನ ಯೋಚನೆ ಚಿಂತೆಗೆ ಅದೇ ಕಾರಣ ಶಿಂಗು. ಪಾಪ ಭಕ್ತಾದಿಗಳು ಏನು ಬೇಕಾದ್ರೂ ಮಾಡಿಬಿಡ್ತಾರೆ, ಆದರೆ ನಾವು ಏನಾದ್ರೂ ಮಾಡಬೇಕಲ್ವಾ? ಆ ವಿಷಯನೇ ನಾನು ಇಷ್ಟೊಂದು ಯೋಚನೆ ಮಾಡೋ ಹಾಗೆ ಮಾಡಿದೆ. ಇಷ್ಟು ದಿನ ಎಲ್ಲ ಭಕ್ತರ ಸಹಕಾರದಿಂದ ಮಾಡಿ, ಈಗ ನಾನೇ ಮಾಡ್ತೀನಿ ಅಂದ್ರೆ ಭಕ್ತರ ಮನಸ್ಸಿಗೆ ಬೇಸರವಾಗಲ್ವಾ? ಮುಂಚೆ ಆದ್ರೆ ಬಡತನ ಇತ್ತು, ನಮ್ಮ ಸಹಕಾರ ಬೇಕಾಗಿತ್ತು. ಈಗ ದೇವರು ಎಲ್ಲ ಕೊಟ್ಟಿದ್ದಾನೆ.
ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ, ಸ್ಥಿತಿವಂತರಾಗೂ ಇದ್ದಾರೆ. ಇನ್ನು ನಾವ್ಯಾಕೆ ಅಂತ ನೊಂದುಕೊಳ್ಳಲ್ವಾ? ಭಕ್ತರ ಮನಸ್ಸಿಗೆ ಸ್ವಲ್ಪ ನೋವಾದ್ರೂ ನಾವು ಮಾಡೋ ಕೆಲಸದಲ್ಲಿ ಸಮಾಧಾನ ಇರಲ್ಲ. ಆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಆ ಮಾರುತಿನೇ ದಾರಿ ತೋರಿಸ್ಬೇಕು ಅನ್ನುತ್ತಿದ್ದಂತೆ ಮಿಂಚಿನಂತೆ ಹೊಳೆಯುತ್ತಿದ್ದ ಕಣ್ಣುಗಳಲ್ಲಿ ನೀರಾಡಿತ್ತು. ಶೃಂಗಾರಮ್ಮನವರಿಗೆ ಪತಿಯ ಯೋಚನೆಯ ಆಂತರ್ಯದ ಅರಿವಾಗಿ ಕಣ್ಣುಗಳಲ್ಲಿ ನೀರಾಡಿ ಪತಿಯ ಬಗ್ಗೆ ಹೆಮ್ಮೆ ಎನಿಸಿತ್ತು. ಭಕ್ತರ ಬಗ್ಗೆ ತಮ್ಮ ಪತಿಗಿರುವ ಕಾಳಜಿಯ ದಿವ್ಯ ದರ್ಶನವಾಗಿತ್ತು. ಎದ್ದು ಕುಳಿತವರೇ ಅಯ್ಯಂಗಾರ್ಯರ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡು, ರೀ, ನೀವು ಏನು ಯೋಚನೆ ಮಾಡಬೇಡಿ. ಯಾರ ಮನಸ್ಸಿಗೂ ಬೇಸರವಾಗದಂತೆ ದೇವಸ್ಥಾನ ಕಟ್ಟಿಸುವ ವ್ಯವಸ್ಥೆ ಮಾಡೋಣ. ನಾನು ಬೆಳಿಗ್ಗೆನೆ ಮಕ್ಕಳ ಹತ್ರ ಮಾತಾಡಿ ವ್ಯವಸ್ಥೆ ಮಾಡ್ತೀನಿ. ನೀವು ನಿಶ್ಚಿಂತರಾಗಿರಿ ಅಂತ ಹೇಳಿ ಸಮಾಧಾನ ಪಡಿಸಿದರು. ಬಹಳ ದಿನಗಳಿಂದ ಭಾರವಾಗಿ ಮನದಾಳದಲ್ಲಿ ಮುಳ್ಳಿನಂತೆ ಚುಚ್ಚುತ್ತಿದ್ದ ವಿಷಯ ಶೃಂಗಾರಮ್ಮನವರ ಭರವಸೆಯಿಂದ ಹಗುರವಾಗಿತ್ತು. ದೀರ್ಘವಾದ ನಿಟ್ಟುಸಿರು ಬಿಟ್ಟ ಅಯ್ಯಂಗಾರ್ಯರು, ಶಿಂಗು ಇಷ್ಟು ದಿನ ನನ್ನನ್ನು ಕಾಡಿ ಚಿಂತೆಗೀಡು ಮಾಡಿದ್ದ ವಿಷಯನ ನಿನ್ನ ಹತ್ರ ಹೇಳ್ಕೊಂಡು ನನ್ನ ಮನಸ್ಸನ್ನು ಹಗುರ ಮಾಡಿಕೊಂಡು ಬಿಟ್ಟಿದ್ದೀನಿ. ನಾನು ಇನ್ನು ಎಷ್ಟು ದಿನ ಇರ್ತೀನೋ ಎಂದು ಹೇಳುತ್ತಿದ್ದ ಪತಿರಾಯರ ಬಾಯನ್ನು ಮುಚ್ಚಿ ಇನ್ನು ಏನೂ ಹೇಳಬೇಡಿ ಅಂತ ತಲೆಯಾಡಿಸುತ್ತಾ ಹನುಮಣ್ಣ ಇದ್ದಾನೆ, ಎಲ್ಲ ಅವನೇ ನೋಡ್ಕೋತಾನೆ, ನೀವು ಮಲ್ಕೊಳ್ಳಿ ಅಂತ ಹೇಳಿ ಮಲಗಿಸಿದರು. ಮರುದಿನ ಬೆಳಿಗ್ಗೆಯೇ ಹಿರಿಯ ಮಗ ನರಸಿಂಹಮೂರ್ತಿಯೊಂದಿಗೆ ಚರ್ಚಿಸಿದ ಶೃಂಗಾರಮ್ಮನವರು ತಂದೆಯವರ ಆಶೋತ್ತರಗಳಿಗೆ ಕಿಂಚಿತ್ತೂ ಚ್ಯುತಿ ಬಾರದಂತೆ ದೇವಾಲಯ ನಿರ್ಮಾಣ ಮಾಡುವ ಕುರಿತು ಆದೇಶ ನೀಡಿದರು. ನರಸಿಂಹಮೂರ್ತಿ ತಮ್ಮಂದಿರು ಹಾಗೂ ಕುಟುಂಬದ ಹಿರಿಯರೊಂದಿಗೆ ಮಾತಾಡಿ ತಂದೆಯವರ ಆಪ್ತರು ಮತ್ತು ದೇವಾಲಯದ ಅಂತರಂಗದ ಭಕ್ತರೊಂದಿಗೆ ಚರ್ಚಿಸಿ ತಂದೆಯವರ ಅಪೇಕ್ಷೆ ತಿಳಿಸಿ ಒಪ್ಪಿಸಿದರು. ಅಯ್ಯಂಗಾರ್ಯರ ಆನಂದಕ್ಕೆ ಪಾರವೇ ಇಲ್ಲದಂತಾಗಿತ್ತು. ಹನುಮನ ಮುಂದೆ ಮಂಡಿಯೂರಿ ಕುಳಿತ ಅವರು, ನನ್ನ ಸ್ವಾರ್ಥನ ನಿನ್ನ ಮುಂದೆ ಹೇಳ್ಕೊಳ್ಳೋದು ಹೇಗೆ ಅಂತ ಒದ್ದಾಡ್ತಿದ್ದೆ. ಕೊನೆಗೆ ದಾರಿ ತೋರಿಸಿ ಬಿಟ್ಟೀಯಲ್ಲ ಅಂತ ಕೃತಜ್ಞತೆ ಸಲ್ಲಿಸಿ ನೇರವಾಗಿ ಪಿಳ್ಳಯ್ಯನಗಿರಿಗೆ ಹೋಗಿ ರಂಗನಾಥನ ದರ್ಶನ ಮಾಡಿ ದೇವಾಲಯದ ನಿರ್ಮಾಣ ಕಾರ್ಯ ನಿರ್ವಿಘ್ನವಾಗಿ ನೆರವೇರಿಸಿ ಕೊಡಬೇಕೆಂದು ಪ್ರಾರ್ಥಿಸಿಕೊಂಡು ಬಂದರು. ಮಂಕು ಹಿಡಿದಂತೆ ಕುಳಿತಿದ್ದ ಅಯ್ಯಂಗಾರ್ಯರಲ್ಲಿ ವಿದ್ಯುತ್ ಸಂಚಾರವಾದಂತಾಗಿ ಪಾದರಸವಾಗಿ ಬಿಟ್ಟಿದ್ದರು. ಮನಸ್ಸಾಗಲೇ ದೇವಾಲಯದ ರೂಪುರೇಷೆಗಳ ಬಗ್ಗೆ ಚಿಂತಿಸಲಾರಂಭಿಸಿತ್ತು. ಅವರು ಮೊದಲಿನಿಂದಲೂ ಹಾಗೆ, ಯಾವುದಾದರೂ ಕೆಲಸ ಪ್ರಾರಂಭಿಸಿದರೆ ಮುಗಿಯಿತು, ಆ ಕೆಲಸ ಮುಗಿಯುವವರೆಗೆ ವಿರಮಿಸುತ್ತಿರಲಿಲ್ಲ. ಊಟ ತಿಂಡಿ ನಿದ್ರೆಯ ಪರಿವೆಯೂ ಇರುತ್ತಿರಲಿಲ್ಲ. ಅಂದು ಸಂಜೆ ಕಾಫಿ ಕುಡಿಯುತ್ತಾ ಕುಳಿತಿದ್ದವರು ಅರ್ಧ ಕುಡಿದಿದ್ದ ಲೋಟವನ್ನು ಪಕ್ಕಕ್ಕಿಟ್ಟು ನೇರವಾಗಿ ಗುರುಮೂರ್ತಿ ಶಾಸ್ತ್ರಿಗಳ ಮನೆಗೆ ಬಂದಿದ್ದರು. ಕಳೆದ 2 ತಿಂಗಳುಗಳಿಂದ ತಮ್ಮ ಮನೆಯ ಕಡೆ ಬರದಿದ್ದ ಅಯ್ಯಂಗಾರ್ಯರನ್ನು ಆದರದಿಂದ ಬರಮಾಡಿಕೊಂಡ ಶಾಸ್ತ್ರಿಗಳು ಪತ್ನಿ ಗೌರಮ್ಮನವರಿಗೆ ಹೇಳಿ ಬಿಸಿ ಬಿಸಿ ಕಾಫಿ ಮಾಡಿಸಿಕೊಟ್ಟು ಸಂಭ್ರಮಿಸಿದ್ದರು. ಉಭಯ ಕುಶಲೋಪರಿಯ ನಂತರ ತುಸು ಗಂಭೀರರಾದ ಅಯ್ಯಂಗಾರ್ಯರು, ಶಾಸ್ತ್ರಿಗಳೇ, ನಮ್ಮ ನರಸಿಂಹಮೂರ್ತಿಯ ಜಾತಕ ನೋಡಿ ಅವನಿಗೆ ಕರ್ಮಯೋಗ ಯಾವಾಗ ಬರುತ್ತೆ ಅಂತ ಹೇಳಿ ಅಂದ್ರು. ಅನೇಕ ವರ್ಷಗಳಿಂದ ಅಯ್ಯಂಗಾರ್ಯರನ್ನು ಅತಿ ಹತ್ತಿರದಿಂದ ನೋಡಿದ್ದ ಶಾಸ್ತ್ರಿಗಳಿಗೆ ತಮ್ಮ ಒಡನಾಡಿಯ ಆಂತರ್ಯದ ಅರಿವಾಗಿತ್ತು. ನಾನು ಇನ್ನು ಎಷ್ಟು ದಿನ ಬದುಕಿರ್ತೀನಿ ಅಂತ ಕೇಳೋ ಬದಲು ತನ್ನ ಹಿರಿಮಗನಿಗೆ ಕರ್ಮಯೋಗ ಅರ್ಥಾತ್ ತಂದೆಯ ಕರ್ಮ ಮಾಡುವ ಯೋಗ ಯಾವಾಗ ಬರುತ್ತೆ ಅಂತ ಕೇಳಿದ್ದರು. ಅಯ್ಯಂಗಾರ್ಯರು ಏನು ಹೇಳಿದರೋ ಏನು ಕೇಳಿದರೋ ಅದರ ಹಿಂದೆ ಒಂದು ಮಹತ್ತರವಾದ ಉದ್ದೇಶ ಇದ್ದೇ ಇರುತ್ತೆ ಎಂದು ಅರಿತಿದ್ದ ಶಾಸ್ತ್ರಿಗಳು ಬೇಸರವಾಗಿ ಕೋಪ ಬಂದಿದ್ದರೂ ತೋರ್ಪಡಿಸದೆ ನಗುತ್ತಾ ಅಯ್ಯಂಗಾರ್ಯರ ಸೂಕ್ಷ್ಮ ಮನಸ್ಸಿಗೂ ನೋವಾಗದಂತೆ ಅಯ್ಯಂಗಾರ್ಯರ ಹಾಗೂ
ಮಗ ನರಸಿಂಹಮೂರ್ತಿಯ ಜಾತಕಗಳೆರಡನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ, ಸ್ವಾಮಿ, ನರಸಿಂಹಮೂರ್ತಿಯ ಜಾತಕದ ಪ್ರಕಾರ ಸದ್ಯಕ್ಕೆ ಕರ್ಮಯೋಗ ಕಾಣ್ತಿಲ್ಲ. ಆದರೆ ನಿಮ್ಮ ಜಾತಕದಲ್ಲಿ ಅದ್ಭುತವಾದ ಸಂಕಲ್ಪ ಸಿದ್ಧಿ ಯೋಗ ಇದೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನೆರವೇರುತ್ತೆ ಅಂತ ಹೇಳಿ ತಮ್ಮ ಜ್ಯೋತಿಷ್ಶಾಸ್ತ್ರದ ಜಾಣ್ಮೆ ಪ್ರದರ್ಶಿಸಿ, ಅಯ್ಯಂಗಾರ್ಗೆ, ಇಷ್ಟು ದಿನ ನೀವು ಅಂದುಕೊಂಡಿದ್ದೆಲ್ಲ ಸಂಕಲ್ಪವಾಗಿ ಬಿಡ್ತಿತ್ತು. ಆದರೆ ಈಗ ನೀವು ಅಮ್ಮನವರ ಪ್ರತಿಷ್ಠೆಗಾಗಿ ಸಂಕಲ್ಪನೇ ಮಾಡಿಕೊಂಡಿದ್ದೀರಿ. ನಿಮ್ಮ ಕುಟುಂಬದ ಹಾಗೂ ಆಪ್ತೇಷ್ಟರ ಸಹಮತಾನೂ ಇದೆ. ಇಷ್ಟೆಲ್ಲ ಇರೋವಾಗ ನಿಮಗೆ ಇಲ್ಲದ ಅನುಮಾನ ಯಾಕೆ ಬಂದಿದೆ ಅಂದ್ರು. ನಿಮ್ಮ ಈ ಅನುಮಾನ ಸರಿಯಾಗೇ ಇದೆ ಶಾಸ್ತ್ರಿಗಳೇ. ನನ್ನ ಮನಸ್ಸಿನಲ್ಲಿರೋದು ನನ್ನ ಆತ್ಮೀಯರಾದ ನಿಮಗಲ್ಲದೆ ಇನ್ನಾರಿಗೆ ಗೊತ್ತಾಗಬೇಕು? ಹನುಮಣ್ಣಂಗೇನು, ಇಷ್ಟು ದಿನ ಅವನಿಗೇನು ಬೇಕು ಅನ್ನೋದನ್ನ ನನ್ನ ಬಾಯಲ್ಲಿ ಹೇಳಿಸಿ ಮಾಡಿಸಿಕೊಂಡು ಬಿಡ್ತಿದ್ದ. ಸಾವಿರಾರು ಭಕ್ತರು ಕೈ ಜೋಡಿಸ್ತಿದ್ರು. ಎಲ್ಲಾ ಕೆಲಸನೂ ಹೂವೆತ್ತಿದ ಹಾಗೆ ಆಗಿಬಿಡ್ತಿತ್ತು. ಈಗ ನಾನು ಮಾಡ್ತಿರೋ ಕೆಲಸಕ್ಕೂ ಅವನದ್ದೇ ಪ್ರೇರಣೆ ಆದ್ರೂ ನಾನು ಮಾಡಬೇಕು ಅಂದುಕೊಂಡಿದ್ದು ಎಲ್ಲೋ ಒಂದು ಕಡೆ ತಪ್ಪಾಗಿ ಬಿಡ್ತೇನೋ ಅನ್ನಿಸಿ ಒದ್ದಾಡಿ ಬಿಟ್ಟೆ. ಇಷ್ಟು ದಿನ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಹಗಲು ರಾತ್ರಿ ಎನ್ನದೆ ದೇವಸ್ಥಾನಕ್ಕಾಗಿ, ದೇವಸ್ಥಾನದ ಅಭಿವೃದ್ಧಿಗಾಗಿ ದುಡಿದ ಭಕ್ತರ ಮನಸ್ಸಿಗೆ ನನ್ನ ಈ ನಿರ್ಧಾರದಿಂದ ಎಲ್ಲಿ ನೋವಾಗಿ ಬಿಡುತ್ತೋ ಅನ್ನೋ ಚಿಂತೆ ನನ್ನನ್ನ ಕಾಡ್ತಿತ್ತು. ಈ ಚಿಂತೆಯ ಚಿತೆಯಲ್ಲಿ ಬೆಂದು ಹೋಗಿದ್ದೆ. ನಾನು ಅನ್ನೋ ಯೋಚನೆ ಬರೋ ಹಾಗೆ ಯಾಕೆ ಮಾಡ್ದೆ ಅಂತ ಅನೇಕ ಸಾರಿ ಹನುಮನ ಮುಂದೆ ಕಣ್ಣೀರಿಟ್ಟು ಕೇಳಿಕೊಂಡೆ. ನಾನು ಕೇಳಿದ ತಕ್ಷಣ ಬಲಗಡೆಯಿಂದ ಪ್ರಸಾದ ಕೊಟ್ಟು, ಹಿಂದೇನೆ ಈ ಯೋಚನೆನೂ ಕೊಟ್ಟು, ಕೇಳಿದಾಗಲೆಲ್ಲ ಸುಮ್ಮನೆ ನಗ್ತಾ ನಿಂತಿರ್ತಿದ್ದ. ಈಗ ಎಲ್ಲ ನಿರಾಳವಾಗಿ ಬಿಟ್ಟಿದೆ. ಅಂದು ದರ್ಶನ ಭಾಗ್ಯ ಕೊಟ್ಟ ಆ ರಂಗನಾಥ ನನ್ನ ಕೈ ಬಿಡದೆ ಈ ಸೇವಾ ಭಾಗ್ಯ ಕೊಟ್ಟು ಬಿಟ್ಟರೆ ಸಾಕು, ನನ್ನ ಈ ಜನ್ಮ ಸಾರ್ಥಕವಾಗಿ ಬಿಡುತ್ತೆ ಅಂತ ಹೇಳಿ ಕೈ ಮುಗಿದರು. ಅಯ್ಯಂಗಾರ್ಯರ ಕಣ್ಣುಗಳಿಂದ ದಳದಳನೆ ನೀರು ಹರಿಯುತ್ತಿತ್ತು. ಧ್ವನಿ ಗದ್ಗದಿತವಾಗಿತ್ತು. ಎದ್ದು ಶಾಸ್ತ್ರಿಗಳ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಏನೋ ಹೇಳಲು ಹೋದವರ ಬಾಯಿಯಿಂದ ಮಾತುಗಳು ಹೊರಡಲಿಲ್ಲ. ತುಟಿಗಳು ಕಂಪಿಸುತ್ತಿತ್ತು. ಗುರುಮೂರ್ತಿ ಶಾಸ್ತ್ರಿಗಳು ಹಾಗೂ ನಡುಮನೆಯ ಬಾಗಿಲಿಗೆ ಹೊರಗೆ ನಿಂತು ಎಲ್ಲವನ್ನೂ ಆಲಿಸುತ್ತಿದ್ದ ಗೌರಮ್ಮನವರಿಗೂ ಅಯ್ಯಂಗಾರ್ಯರನ್ನು ಕಂಡು ದುಃಖ ಉಮ್ಮಳಿಸಿ ಬಂದು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಕೊನೆಗೆ ಸಾವರಿಸಿಕೊಂಡ ಶಾಸ್ತ್ರಿಗಳೇ, ಇದೇನು ಅಯ್ಯಂಗಾರ್ರೆ, ಯಾಕೆ ಇಷ್ಟೊಂದು ಭಾವುಕರಾಗಿದ್ದೀರಿ? ನನ್ನ ಬಾಯಲ್ಲಿ ನುಡಿಸೋದು ನಿಮ್ಮ ಮಾರುತಿ ತಾನೇ? ಅವನು ನುಡಿಸಿದ್ದು ಯಾವತ್ತೂ ಸುಳ್ಳಾಗಿಲ್ಲ, ಆಗೋದೂ ಇಲ್ಲ. ನಡೀರಿ, ದೇವಸ್ಥಾನಕ್ಕೆ ಹೋಗೋಣ. ಮಾರುತಿಗೆ ಒಂದು ಮಂಗಳಾರತಿ ಮಾಡಿ ಈ ಕ್ಷಣದಿಂದಾನೇ ಕೆಲಸ ಪ್ರಾರಂಭಿಸಿ ಬಿಡೋಣ. ಏನೇನು ಮಾಡಬೇಕು ಅಂತ ಒಂದು ಪಟ್ಟಿ ಮಾಡೋಣ ಎನ್ನುತ್ತಿದ್ದಂತೆ ಅಯ್ಯಂಗಾರ್ಯರ ಮನಸ್ಸು ಹಗುರಾಗತೊಡಗಿತ್ತು. ಬಿಗಿಯಾಗಿ ಶಾಸ್ತ್ರಿಗಳ ಕೈಗಳನ್ನು ಹಿಡಿದಿದ್ದ ಕೈಗಳು ಸಡಿಲಾಗಲಾರಂಭಿಸಿತ್ತು. ಮುಖದಲ್ಲಿ ಮಂದಹಾಸ ತುಂಬಿತು. ಮುಚ್ಚಿದ ಕಣ್ಣುಗಳನ್ನು ತೆರೆದವರೇ ಶಾಸ್ತ್ರಿಗಳನ್ನು ಕ್ಷಣಕಾಲ ದಿಟ್ಟಿಸಿ ನೋಡಿದರು. ಕಣ್ಣುಗಳು ನಗುತ್ತಿದ್ದವು. ನೀವು ಹೇಳಿದ್ದೆಲ್ಲ ನಿಜಾನಾ ಎಂದು ಕೇಳುವಂತಿದ್ದವು. ತಟ್ಟನೆ ಎದ್ದವರೇ ಉತ್ತರೀಯದ ತುದಿಯಿಂದ ಶಾಸ್ತ್ರಿಗಳ ಕಣ್ಣೀರನ್ನು ಒರೆಸುತ್ತಾ ನಡೀರಿ ಮತ್ತೆ ಎಂದು ಮುಂಬಾಗಿಲಿನ ಕಡೆ ಹೊರಟೇ ಬಿಟ್ರು. ಸೆರಗಿನ ತುದಿಯಿಂದ ಕಣ್ಣೀರನ್ನು ಒರೆಸಿಕೊಂಡ ಗೌರಮ್ಮನವರು ಶಾಸ್ತ್ರಿಗಳ ಹತ್ತಿರ ಓಡಿ ಬಂದು, ಹುಷಾರೂರಿ, ತುಂಬಾ ನೊಂದುಕೊಂಡು ಬಿಟ್ಟಿದ್ದಾರೆ. ಅವರಿಗೆ ಸಮಾಧಾನ ಆಗೋವರೆಗೆ ಜೊತೆಯಲ್ಲಿ ಇದ್ದು ಬನ್ನಿ ಅಂತ ಹೇಳಿ ಮುಂಬಾಗಿಲಿನವರೆಗೂ ಬೀಳ್ಕೊಟ್ಟರು. ಗುರುಮೂರ್ತಿ ಶಾಸ್ತ್ರಿಗಳಾಡಿದ್ದ ಭರವಸೆಯ ಮಾತುಗಳಿಂದ ಅಯ್ಯಂಗಾರ್ಯರಿಗೆ ನೂರಾನೆಯ ಬಲ ಬಂದಂತಾಗಿತ್ತು. ದೇವಾಲಯ ಸೇರಿದವರೇ, ಶಾಸ್ತ್ರಿಗಳೇ, 5 ನಿಮಿಷ ಕೂತಿರಿ, ಸಂಧ್ಯಾ ವಂದನೆ ಮುಗಿಸಿ ಬಂದು ಬಿಡ್ತೀನಿ ಅಂತ ಹೇಳಿ
ಸಂಧ್ಯಾ ವಂದನೆ ಮುಗಿಸಿ ಬಂದು ಹನುಮನ ಮುಂದೆ ಕೈ ಮುಗಿದು ನಿಂತು ಪ್ರಾರ್ಥಿಸಿ ಮಂಗಳಾರತಿ ಮಾಡಿ ಬಂದು ಶಾಸ್ತ್ರಿಗಳೊಂದಿಗೆ ವಿದ್ಯುಕ್ತವಾಗಿ ದೇವಾಲಯ ನಿರ್ಮಾಣ ಕಾರ್ಯದ ರೂಪುರೇಷೆಗಳ ಕಾರ್ಯ ಪ್ರಾರಂಭಿಸಿದರು. ಶಾಸ್ತ್ರಿಗಳೇ ಅಮ್ಮನವರ ವಿಗ್ರಹನ ಮಾಡಕ್ಕೆ ಶೀವಾರ ಪಟ್ಟಣದ ಡಂಕಣಾಚಾರಿಗೆ ಹೇಳೋಣ. ದೇವಾಲಯದ ದೇವತಾ ಮೂರ್ತಿಗಳನ್ನ ಎಷ್ಟು ಸುಂದರವಾಗಿ ತಯಾರು ಮಾಡಿ ಕೊಟ್ಟಿದ್ದಾನೆ. ನಮ್ಮ ಸೀತಮ್ಮನವರನ್ನ ಎಷ್ಟು ನೋಡಿದರೂ ಸಾಕು ಅನ್ಸಲ್ಲ. ನೋಡಿದಷ್ಟು ಆಕೆಯ ಸೌಂದರ್ಯ ಹೆಚ್ಚುತ್ತಿದೆಯೇನೋ ಅನ್ಸತ್ತೆ. ಶೃಂಗೇರಿ ಜಗದ್ಗುರುಗಳೇ ಹೊಗಳಿದ್ದಾರೆ ಅಂದ ಮೇಲೆ ಡಂಕಣಾಚಾರಿಗಲ್ಲದೆ ಬೇರೆ ಯಾರಿಗೆ ಆ ಕೌಶಲ್ಯ ನೈಪುಣ್ಯ ಬರಕ್ಕೆ ಸಾಧ್ಯ? ನಾಳೆನೆ ಅವನಿಗೆ ಪತ್ರ ಬರೆದು ಬರಾಕ್ಕೆ ಹೇಳೋಣ. ಪತ್ರ ಬೇಡ, ಅದು ತಲುಪಿ ಅವನು ಬರಕ್ಕೆ ತಡವಾಗಿ ಬಿಡುತ್ತೆ. ನಾಳೆನೇ ಒಂದು ಟೆಲಿಗ್ರಾಮ್ ಕಳಿಸಿಬಿಡ್ತೀನಿ, ಆಗ ಬೇಗ ಬರ್ತಾನೆ. ಅವನು ಎಷ್ಟು ದಿನಕ್ಕೆ ವಿಗ್ರಹ ಕೊಡ್ತಾನೋ ನೋಡಿಕೊಂಡು ಒಂದು ಒಳ್ಳೆ ಮುಹೂರ್ತ ನೋಡಿಬಿಡಿ. ಈ ಕೆಲಸ ಎಷ್ಟು ಬೇಗ ಆದ್ರೆ ಅಷ್ಟು ಒಳ್ಳೆಯದು ಅಂತ ಒಂದೇ ಉಸಿರಿಗೆ ಹೇಳಲಾರಂಭಿಸಿದರು. ಬಿಸಿ ಕಾಫಿಯೊಂದಿಗೆ ಬಂದ ಶೃಂಗಾರಮ್ಮನವರು ಅಯ್ಯಂಗಾರ್ಯರ ಆತುರ ನೋಡಿ ನಗುತ್ತಾ, ಅಲ್ಲ ಅಂದ್ರೆ ಒಂದೇ ಸಮನೆ ನಿಮ್ಮ ತಲೆಯಲ್ಲಿರೋದೆಲ್ಲ ಹೇಳಿಬಿಟ್ರೆ ಶಾಸ್ತ್ರಿಗಳಿಗೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದೇ ತೋಚಲ್ಲ ಅಂತ ಹೇಳಿ ಪತಿರಾಯರ ಯೋಚನಾ ಲಹರಿಗೆ ಬ್ರೇಕ್ ಹಾಕಿದರು. ಸೀತಾರಾಮರ ಮೂರ್ತಿಗಳನ್ನು ಅತಿ ಸುಂದರವಾಗಿ ಹನುಮನ ಅನುಗ್ರಹದಿಂದ ತಯಾರು ಮಾಡಿ ಕೊಟ್ಟಿದ್ದ ಡಂಕಣಾಚಾರಿಯ ಅದೃಷ್ಟ ಖುಲಾಯಿಸಿ ಸುತ್ತಮುತ್ತಲ ಊರುಗಳಿಂದ 10 ದೇವತಾ ಮೂರ್ತಿಗಳನ್ನು ತಯಾರಿಸಿಕೊಡಲು ಆರ್ಡರ್ ಬಂದಿತ್ತು. ಪ್ರತಿ ಬಾರಿಯೂ ಆತ ದೇವಾಲಯಕ್ಕೆ ಬಂದು ಅಯ್ಯಂಗಾರ್ಯರಿಗೆ ವಿಷಯ ತಿಳಿಸಿ ಹನುಮನ ಆಶೀರ್ವಾದ ಪಡೆದು ಹೋಗುತ್ತಿದ್ದ. ಸ್ವಯಂ ಅಯ್ಯಂಗಾರ್ಯರೇ ತಂತಿ ಕಳಿಸಿದ್ದಾರೆಂದರೆ ಕೇಳಬೇಕೇ? 3 ದಿನದಲ್ಲಿ ಸಂತೋಷದಿಂದ ಅಯ್ಯಂಗಾರ್ಯರ ಮುಂದೆ ಪ್ರತ್ಯಕ್ಷನಾಗಿದ್ದ. ವಿಷಯ ತಿಳಿದು ಸಂತೋಷಭರಿತನಾದ ಡಂಕಣಾಚಾರಿ, ಕಾರ್ಯಕಾರಣ ಸಂಬಂಧ ಹೇಗಿದೆ ನೋಡಿ ಸ್ವಾಮಿ, ನಾನೊಂದು ಸುಂದರವಾದ ಲಕ್ಷ್ಮಿಯ ವಿಗ್ರಹವನ್ನ ಸಿದ್ಧಪಡಿಸಿಟ್ಟಿದ್ದೀನಿ. ಪಟ್ಟಾಗಿ ಕೂತರೆ 10-12 ದಿನದಲ್ಲಿ ಕೆಲಸ ಪೂರ್ತಿಯಾಗಿ ಬಿಡುತ್ತೆ. ಆ ಕೆಲಸ ಒಪ್ಪಿಸಿರೋರು ಕಾರಣಾಂತರದಿಂದ ಇನ್ನೊಂದು 8 ತಿಂಗಳ ನಂತರ ತಗೊಂಡು ಹೋಗ್ತೀನಿ ಅಂದಿದ್ದಾರೆ. ತಾವು ಒಪ್ಪುವುದಾದರೆ ಅದನ್ನ ತಮಗೇ ಕೊಟ್ಟು ಅವರಿಗೆ ಬೇರೆ ಮಾಡಿಕೊಡ್ತೀನಿ ಅಂದ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನುವಂತಾಗಿತ್ತು. ಅಯ್ಯಂಗಾರ್ಯರಾಗಲೇ ಮನೋವೇಗದಲ್ಲಿ ಹೋಗಿ ಶಿಲ್ಪಿ ತಯಾರಿಸಿಟ್ಟಿದ್ದ ಶಿಲ್ಪವನ್ನು ಸಂದರ್ಶಿಸಿ ಬಂದಿದ್ದರು. ಆನಂದದಿಂದ ಕಣ್ಮುಚ್ಚಿ ಕುಳಿತಿದ್ದ ಅಯ್ಯಂಗಾರ್ಯರನ್ನು ನೋಡಿ, ಸ್ವಾಮಿ ಬಲವಂತ ಮಾಡ್ತಿದ್ದೀನಿ ಅನ್ಕೋಬೇಡಿ, ಬೇಡ ಅಂದ್ರೆ 2 ತಿಂಗಳೊಳಗೆ ಬೇರೆನೆ ಮಾಡಿಕೊಡ್ತೀನಿ ಎಂದ ಡಂಕಣಾಚಾರಿಗೆ. ಬೇಡ ಬೇಡ, ಆಕೇನೇ ಇರ್ಲಿ, ಮುಖ ಮುದ್ದಾಗಿದೆ, ಆ ನನ್ನ ತಾಯಿ ಲಕ್ಷಣವಾಗಿದ್ದಾಳೆ, ನನ್ನ ಕೈಲಿ ಪೂಜೆ ಮಾಡಿಸ್ಕೊಳ್ಳೋ ಸೌಭಾಗ್ಯ ಅವಳಿಗೆ ಇದ್ರೆ ನಾನ್ಯಾಕೆ ಬೇಡ ಅನ್ಲಿ, ಏನಂತೀರಿ ಶಾಸ್ತ್ರಿಗಳೇ ಅಂದ ಅಯ್ಯಂಗಾರ್ಯರಿಗೆ. ಶಾಸ್ತ್ರಿಗಳು ಧಾರಾಳವಾಗಿ ಆಗಬಹುದು, ಒಳ್ಳೆ ಕೆಲಸಕ್ಕೆ ತಡ ಯಾಕೆ? ನಿಮಗೆ ಅದ್ಭುತವಾದ ಸಂಕಲ್ಪ ಸಿದ್ಧಿ ಯೋಗ ಇದೆ ಅಂತ ಹೇಳಿಲ್ವೇ ಅಂತ ನಗು ಸೇರಿಸಿದರು. ನಾನಾಗಲೇ ವಿಗ್ರಹ ಮಾಡಿಬಿಟ್ಟಿದ್ದೀನಿ, ಈಗ ಹಣ ಏನೂ ಬೇಡ, ನಾನೇ ವಿಗ್ರಹ ತಂದುಕೊಟ್ಟು ಹಣ ತಗೋತೀನಿ ಅಂತ ಡಂಕಣಾಚಾರಿಗೆ ಬಲವಂತವಾಗಿ ತಾಂಬೂಲದೊಂದಿಗೆ ಮುಂಗಡವಾಗಿ ಹಣ ಕೊಟ್ಟ ಅಯ್ಯಂಗಾರ್ಯರು ಗುರುಮೂರ್ತಿ ಶಾಸ್ತ್ರಿಗಳನ್ನೂ ಬೀಳ್ಕೊಟ್ಟು ಆನಂದದಿಂದ ಹನುಮನ ಮುಂದೆ ನಿಂತಿದ್ದರು. ನನ್ನ ಮೇಲೆ ನಿನಗೆ ಎಷ್ಟೊಂದು ಕರುಣೇನೋ, ಮುದ್ದಾದ ಅಮ್ಮನವರ ವಿಗ್ರಹನೂ ಮಾಡಿಸಿ ಇಟ್ಟು ಬಿಟ್ಟಿದ್ದೀಯಾ ಅನ್ನುತ್ತಿದ್ದಂತೆ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿಕೊಂಡು ಮುದ್ದು ಹನುಮನ ಮುಖ ಮಸುಕು ಮಸುಕಾಗಿ ಹನುಮ ನಗುತ್ತಿರುವಂತೆ ಕಂಡಿತು. ತಕ್ಷಣ ಹೆಗಲ ಮೇಲಿದ್ದ ವಸ್ತ್ರದಿಂದ ಕಣ್ಣೀರನ್ನು ಒರೆಸಿಕೊಂಡು,
ನಗುತ್ತಾ ನಿಂತಿದ್ದ ಹನುಮನ ಮುಖವನ್ನು ನೋಡುತ್ತಾ, ಯಾಕೋ ಹಿಂಗೆ ನಗ್ತಿದ್ದೀಯಾ ಎಂದು ಕೈ ಮುಗಿದು ಮಂಡಿಯೂರಿ ಕುಳಿತರು. ವಿಗ್ರಹ ತರಕ್ಕೆ ಹೇಳ್ಬಿಟ್ಯಾ? ಇಷ್ಟು ದಿನ ಎಲ್ಲ ಕೆಲಸನೂ ನನ್ನ ಕೇಳಿ ಮಾಡ್ತಿದ್ದೆ, ಈಗ ಎಲ್ಲ ನಿರ್ಧಾರನೂ ನೀನೇ ತಗೊಂತಿದೀಯಾ? ನೀನು ಅಷ್ಟು ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದೀಯ. ಇನ್ನು ನಿನಗೆ ನಾನು ನನ್ನ ಭಕ್ತರು ಯಾಕೆ ಬೇಕು ಹೇಳು? ಹನುಮನ ಈ ಮಾತುಗಳಿಂದ ಅಯ್ಯಂಗಾರ್ಯರ ಜಂಘಾಬಲವೇ ಉಡುಗಿ ಹೋದಂತಾಯಿತು. ಮನದಲ್ಲಿ ಮನೆ ಮಾಡಿದ್ದ ಸಂತೋಷ ಮರೆಯಾಗಿ ದುಃಖ ಮಡುಗಟ್ಟಿತ್ತು. ಆನಂದ ಬಾಷ್ಪ ತುಂಬಿದ್ದ ಕಣ್ಣುಗಳಲ್ಲಿ ದುಃಖದ ಕಣ್ಣೀರು ಕೋಡಿಯಾಗಿ ಹರಿಯಿತು. ಮನದಾಳದಲ್ಲಿ ಪಾಪ ಪ್ರಜ್ಞೆ ಮನೆ ಮಾಡಿತು. ಮೈ ಮನವೆಲ್ಲ ಕಂಪಿಸಿದಂತಾಗಿ ಕಂಠ ಗದ್ಗದಿತವಾಗಿ ತುಟಿಗಳು ನಡುಗಿದವು. ಹನುಮಣ್ಣ, ಈ ಈ ಮಾತುಗಳನ್ನ ನೀನು ಆಡ್ತಿದ್ದೀಯ? ಏನು ಹೇಳ್ತಿದ್ದೀಯಾ ನನ್ನಪ್ಪ? ನಿನ್ನ ಬಿಟ್ಟು ನೀನಿಲ್ದೆ ನಾನಿರ್ತೀನ? ನಿನ್ನ ಕೇಳಿ ತಾನೇ ಎಲ್ಲ ಮಾಡ್ತಿದ್ದೀನಿ. ನನ್ನ ಮನಸ್ಸಿನಲ್ಲಿ ಮಡುಗಟ್ಟಿ ಚಿಂತೆಯಾಗಿ ಕಾಡ್ತಿದ್ದ ವಿಷಯನ ಶಿಂಗೂ ಮುಂದೆ ಹೇಳಿಸಿ ನನ್ನ ಮನಸ್ಸನ್ನ ಹಗುರಾಗಿಸಿದ್ದು ನೀನೇ ತಾನೇ. ನಿನ್ನ ಸೇವೆಗೆಂದು ಮುಡುಪಾಗಿಟ್ಟ ದೇಹ ಹಣ್ಣಾಗಿ ಬಿಟ್ಟಿದೆಯಪ್ಪ. ಮನಸ್ಸು ನೊಂದು ಬಿಟ್ಟಿದೆ. ಅಂದುಕೊಂಡ ಕೆಲಸ ಕೈಗೂಡದೆ ಈ ಹಣ್ಣೆಲೆ ಎಲ್ಲಿ ಉದುರಿ ಹೋಗುತ್ತೋ ಅನ್ನೋ ಆತಂಕ ಕಾಡ್ತಿದೆ. ಹಾಗಂತ ನಾನು ಸಾಯಕ್ಕೆ ಹೆದರ್ತಿಲ್ಲ. ನೀನು ಯಾವಾಗ ಬಾ ಅಂತೀಯೋ ಅಂತ ಕಾಯ್ತಿದ್ದೀನಿ. ರಂಗನಾಥನ ಸೇವೆ ಮಾಡೋ ನನ್ನ ಕೊನೆ ಆಸೆನ ಈಡೇರಿಸಿ ಕೊಟ್ಟು ಬಿಟ್ರೆ ನಿರಾಳವಾಗಿ ನಿನ್ನ ಪಾದ ಸೇರ್ಕೊಂಡು ಬಿಡ್ತೀನಿ. ನಾನು ನನ್ನ ಈ ಆಸೆಯನ್ನು ನೆರವೇರಿಸದೆ ಹೋಗಿಬಿಟ್ರೆ ನೀನು ನನ್ನನ್ನ ಮತ್ತೆ ಜನ್ಮ ತಳೆಯೋ ಹಾಗೆ ಮಾಡಿಬಿಡ್ತೀಯ. ಸಾಕು ತಂದೆ, ನನಗೆ ಇನ್ನು ಮರುಜನ್ಮ ಬೇಡ. ಮನಸಾರೆ ನಿನ್ನ ಸೇವೆ ಮಾಡಿದ್ದೀನಿ. ನನ್ನ ಕೊನೆಯ ಆಸೆ ಪೂರೈಸಿ ನಿನ್ನ ಪಾದದಲ್ಲಿ ನನಗೊಂದು ಜಾಗ ಕೊಟ್ಟು ಬಿಡು. ಈ ವಿಷಯದಲ್ಲಿ ನೀನು ನನ್ನನ್ನ ಸ್ವಾರ್ಥಿ ಅನ್ನೋ ಹಾಗೇ ಇಲ್ಲ. ಯಾಕೆ ಅಂದ್ರೆ ನೀನೂ ಸ್ವಾರ್ಥಿನೇ. ನೀನು ನನ್ನನ್ನು ಉಪಯೋಗಿಸಿಕೊಂಡು ನಿನ್ನ ಒಡೆಯ ಶ್ರೀರಾಮನ್ನು ಸೀತಾಮಾತೆಯನ್ನು ಇಲ್ಲಿಗೆ ಬರಮಾಡಿಕೊಂಡಿಲ್ವಾ? ಪಾಪ, ಅಲ್ಲಿ ರಂಗನಾಥ ಒಂಟಿಯಾಗಿದ್ದಾನೆ. ಅಮ್ಮನವರನ್ನ ಪ್ರತಿಷ್ಠಾಪಿಸಬೇಕು ಅಂದುಕೊಂಡಿದ್ದರಲ್ಲಿ ತಪ್ಪೇನಿದೆ ಹೇಳು? ಭಕ್ತರನ್ನು ಬಿಟ್ಟು ನಾನೇ ಈ ಕೆಲಸ ಮಾಡಬೇಕು ಅನ್ನಿಸಿದಾಗ ನಾನೆಷ್ಟು ಪೇಚಾಡಿಕೊಂಡೆ ಅನ್ನೋದು ನಿನಗೂ ಗೊತ್ತು. ಹಾಗೆ ಪ್ರೇರಣೆ ಕೊಟ್ಟವನು ನೀನೇ ಅಲ್ವಾ? ಈ ನನ್ನ ಮನಸ್ಸಿನ ನೋವನ್ನ ನಿನ್ನ ಮುಂದೇನೂ ಹೇಳಿ ಕಣ್ಣೀರಿಟ್ಟಿದ್ದೀನಿ. ಜನಗಳ ನಿಂದನೆಗಳಿಗೆಲ್ಲ ತಕ್ಕ ಉತ್ತರ ನೀಡು ಹನುಮಣ್ಣ. ನೀನು ಏನಾದ್ರೂ ಅನ್ನು, ಏನಾದ್ರೂ ಮಾಡು, ಪರವಾಗಿಲ್ಲ. ನೀನಲ್ಲದೆ ಇನ್ಯಾರೂ ನನ್ನ ನಿಂದಿಸಬೇಕು? ಇಷ್ಟು ದಿನ ನಿನ್ನ ಸೇವೆ ಮಾಡಿದ್ದಕ್ಕಾಗಿ ನನಗಾಗಿ ಒಂದೇ ಒಂದು ಕೇಳ್ಕೋತೀನಿ. ನೀನೇ ಪ್ರೇರಣೆ ನೀಡಿ ನನ್ನ ಮನಸ್ಸಿನಲ್ಲಿ ಮೂಡಿಸಿರೋ ಈ ಕೊನೆಯ ಆಸೆಯನ್ನ ಈಡೇರಿಸಿ ಕೊಟ್ಟುಬಿಡು ಅಂತ ಪ್ರಾರ್ಥಿಸಿಕೊಂಡು ಹನುಮನ ಪುಟ್ಟ ಪಾದಗಳನ್ನು ಹಿಡಿದುಕೊಂಡು ಕಣ್ಣೀರಿಟ್ಟರು. ಹನುಮನ ಅಭಯಹಸ್ತದ ಮೇಲೆ ಧರಿಸಿದ್ದ ಬಿಡಿ ಹೂಗಳು ಪಟಪಟನೆ ಅಯ್ಯಂಗಾರ್ಯರ ತಲೆಯ ಮೇಲೆ ಉರುಳಿ ಬಿದ್ದು ಧರಿಸಿದ್ದ ಸಂಪಿಗೆ ಹೂವಿನ ಮಾಲೆಯೊಂದು ಕಳಚಿ ಅಯ್ಯಂಗಾರ್ಯರ ಕೊರಳಿಗೆ ಮಾಲೆ ತೊಡಿಸಿತು. ಅಯ್ಯಂಗಾರ್ಯರಿಗೆ ರೋಮಾಂಚನವಾಗಿತ್ತು. ಕುಳಿತಲ್ಲಿಂದಲೇ ಕತ್ತೆತ್ತಿ ಹನುಮನ ನಗುಮುಖವನ್ನೊಮ್ಮೆ ನೋಡಿದವರೇ, ಏ ತುಂಟ, ಈ ವಯಸ್ಸಲ್ಲೂ ನನ್ನ ಗೋಳು ಹುಯ್ಕೋತೀಯಲ್ಲೋ ಅಂತ ಹುಸಿ ಕೋಪ ತೋರಿ ಹನುಮ ಕೊಟ್ಟ ಹೂ ಪ್ರಸಾದವನ್ನು ಕಣ್ಣುಗಳಿಗೊತ್ತಿಕೊಂಡು ಕ್ಷಣಾರ್ಧದಲ್ಲಿ ನನ್ನ ಜಂಘಾಬಲಾನೆ ಉಡುಗೋ ಹಾಗೆ ಮಾಡಿಬಿಟ್ಟಿಯಲ್ಲೋ, ಇದೆಂಥ ಪರೀಕ್ಷೆನೂ ನಿಂದು ಅಂತ ಇನ್ನೇನನ್ನೋ ಹೇಳ್ಕೋತಿದ್ರು. ಎಷ್ಟೊತ್ತಾದರೂ ಊಟಕ್ಕೆ ಬರದೆ ಒಬ್ನೇ ದೇವಸ್ಥಾನದಲ್ಲಿ ಏನು ಮಾಡ್ತಿದ್ದಾನೆ ಅಂತ ಹುಡುಕಿಕೊಂಡು ಬಂದ ಅಚ್ಚಮ್ಮನವರು, ಅಣ್ಣಯ್ಯ, ಇದೇನೋ ದೇವರ ಮುಂದೆ ನೀನೇ ಮಾಲೆ ಧರಿಸಿಕೊಂಡು ನಿಂತು ಬಿಟ್ಟಿದ್ದೀಯಾ ಅಂದಾಗ ಅಯ್ಯಂಗಾರ್ಯರು ವಾಸ್ತವಕ್ಕೆ ಬಂದು
ನಡೆದುದೆಲ್ಲವನ್ನು ತಂಗಿಗೆ ಹೇಳಿ ಪ್ರಸಾದವನ್ನು ಅಚ್ಚಮ್ಮನವರ ಕೈ ತುಂಬಿದರು. ನೀನು ನಿನ್ನ ಹನುಮಾನು ಇಬ್ರು ಸರಿಯಾಗಿದ್ದೀರಿ ಅಂತ ನಗುತ್ತಾ ಹೇಳಿದ ಅಚ್ಚಮ್ಮನವರು, ಹೊತ್ತಾಗಿದೆ, ಬೇಗ ಬಾಗಿಲು ಹಾಕ್ಕೊಂಡು ಬಾ, ಊಟ ಮಾಡೋಣ ಅಂತ ಹೇಳಿ ಮನೆಯ ಕಡೆ ಹೊರಟರು. ಊಟವಾದ ನಂತರ ಒಂದು ಗಳಿಗೆ ಮಲಗುವ ಅಭ್ಯಾಸವಿದ್ದ ಅಯ್ಯಂಗಾರ್ಯರಿಗೆ ಅಂದು ನಿದ್ದೆ ಹತ್ತಲಿಲ್ಲ. ಅಂದು ಹನುಮ ತನ್ನನ್ನು ಕಾಡಿ ಕಂಗಾಲು ಮಾಡಿದ ವಿಷಯವೇ ತುಂಬಿಕೊಂಡಿತ್ತು. ಸಂಜೆ 6 ಗಂಟೆಯ ಹೊತ್ತಿಗೆ ಬಂದ ಗುರುಮೂರ್ತಿ ಶಾಸ್ತ್ರಿಗಳಿಗೆ, ಶಾಸ್ತ್ರಿಗಳೇ, ಇವತ್ತು ನಮ್ಮ ಹನುಮಣ್ಣ ಎಂಥ ಕೆಲಸ ಕೊಟ್ಟ ಗೊತ್ತಾ ಅಂತ ವಿಷಯವನ್ನೆಲ್ಲ ಹೇಳಿ ಸಂಭ್ರಮಿಸಿದರು. 3ನೇ ಮಗ ಕೇಶವಮೂರ್ತಿಯ ಮುಂದಾಳತ್ವದಲ್ಲಿ ಪಿಳ್ಳಯ್ಯನಗಿರಿಯ ದೇವಾಲಯದ ನಿರ್ಮಾಣ ಕಾರ್ಯ ಮುಕ್ತಾಯ ಹಂತ ತಲುಪಿತ್ತು. ಅಧಿರಥ ಮಹಾರಥರೆಲ್ಲ ಸೇರಿ ಕ್ರೋಧಿನಾಮ ಸಂವತ್ಸರ ಮಾರ್ಗಶಿರ ಶುದ್ಧ ತೃತೀಯ ಅಂದರೆ 1964ನೇ ಇಸವಿ ಡಿಸೆಂಬರ್ ತಿಂಗಳ 7ನೇ ತಾರೀಕು ಪ್ರತಿಷ್ಠೆಗಾಗಿ ಮುಹೂರ್ತ ನಿರ್ಧರಿಸಿದರು. ನಿರ್ಧರಿತ ದಿನದಂದು ಡಂಕಣಾಚಾರ್ಯೆ ಸುಂದರವಾದ ಲಕ್ಷ್ಮಿಯ ವಿಗ್ರಹ ತಂದು ಒಪ್ಪಿಸಿದ. ಶಿವಮೊಗ್ಗೆಯ ಶ್ರೀ ಸೀತಾರಾಮ ಲಕ್ಷ್ಮಣರ ಪ್ರತಿಷ್ಠಾಪನೆಗೆ ಬಂದಿದ್ದ ಎಲ್ಲ ಆಗಮಿಕರು, ವಿದ್ವಾಂಸರು, ಮಹನೀಯರುಗಳಿಗೂ ಆಮಂತ್ರಣ ಪತ್ರಿಕೆಯನ್ನು ತಲುಪಿಸುವ ಹೊಣೆಯನ್ನು ಹಿರಿಯ ಮಗ ನರಸಿಂಹಮೂರ್ತಿಗೆ ವಹಿಸಲಾಯಿತು. ಪ್ರತಿಷ್ಠಾಪೂರ್ವ ವಿಧಿವಿಧಾನಗಳು ಹಿರಿಯ ಆಗಮಿಕರ ಮುಖೇನ ಪ್ರಾರಂಭವಾದುವು. ಅಯ್ಯಂಗಾರ್ಯರ ಅಪೇಕ್ಷೆಯಂತೆ ಪ್ರತಿಷ್ಠಾಪನಾ ಕಾರ್ಯ ಅತ್ಯಂತ ವಿಜೃಂಭಣೆಯಿಂದ ನಡೆಸಲು ತಯಾರಿಗಳಾದವು. ಅಯ್ಯಂಗಾರ್ಯರ ಮಹತ್ವಾಕಾಂಕ್ಷೆಯ ಅಮ್ಮನವರ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಯಿತು. ಅತ್ಯಂತ ಕಡಿಮೆ ಅವಧಿಯಲ್ಲಿ ರೂಪುಗೊಂಡು ವಿಜೃಂಭಣೆಯಿಂದ ನಡೆಯಬೇಕಾದ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಬಿಡುವಿಲ್ಲದೆ ಓಡಾಡಿದ ಅಯ್ಯಂಗಾರ್ಯರಿಗೆ ತುಸು ಹೆಚ್ಚೇ ಆಯಾಸವಾಗಿತ್ತು. ರಕ್ತದೊತ್ತಡ ಹೆಚ್ಚಾಗಿದ್ದು ಆಮಶಂಕೆ ಕಾಣಿಸಿಕೊಂಡು ನಿತ್ರಾಣರಾದರು. ಪ್ರತಿಷ್ಠಾಪನೆಗೆ ಇನ್ನು 6 ದಿನ ಮಾತ್ರ ಬಾಕಿಯಿದ್ದು ಎಲ್ಲರಿಗೂ ಆತಂಕಕ್ಕೆ ಕಾರಣವಾಯಿತು. ಅಯ್ಯಂಗಾರ್ಯರನ್ನು ಪರೀಕ್ಷಿಸಿದ ವೈದ್ಯರು ರಕ್ತದೊತ್ತಡದೊಂದಿಗೆ ಆಮಶಂಕೆಯೂ ಆಗಿರುವುದರಿಂದ ದೇಹ ನಿತ್ರಾಣವಾಗಿದೆ, ಈ 2 ತಹಬದಿಗೆ ಬರುವವರೆಗೂ ಸಂಪೂರ್ಣ ವಿಶ್ರಾಂತಿ ಪಡೆಯಬೇಕೆಂದು ಕಡ್ಡಿ ತುಂಡು ಮಾಡಿದಂತೆ ಖಡಾಖಂಡಿತವಾಗಿ ಹೇಳಿದ್ದರಿಂದ ಆತಂಕಗೊಂಡ ಕುಟುಂಬ ಹಿರಿಯರು ಪ್ರತಿಷ್ಠಾಪನಾ ಕಾರ್ಯವನ್ನು ಮುಂದೂಡುವ ತೀರ್ಮಾನ ತೆಗೆದುಕೊಂಡರು. ಇದರಿಂದ ಚಿಂತಾಕ್ರಾಂತರಾದ ಅಯ್ಯಂಗಾರ್ಯರು ಎಲ್ಲರನ್ನೂ ಕರೆಸಿ ತನ್ನೊಬ್ಬನಿಂದಾಗಿ ದೇವತಾ ಕಾರ್ಯ ನಿಲ್ಲಿಸುವುದು ಸರಿಯಲ್ಲ, ಎಲ್ಲ ವ್ಯವಸ್ಥೆಯೂ ಆಗಿ ಪರಸ್ಥಳದ ಪ್ರಮುಖರು, ಆಗಮಿಕರು, ವಿದ್ವಾಂಸರೂ ಬಂದಾಗಿದೆ, ಪ್ರತಿಷ್ಠಾಪನಾ ಕಾರ್ಯ ನಿಲ್ಲಿಸಬೇಡಿ ಎಂದು ಸಮಾಧಾನಪಡಿಸಿದ್ದರಿಂದ ಹಾಗೂ ವಿದ್ವಾಂಸರ ಅಭಿಪ್ರಾಯವೂ ಸಹ ಅದೇ ಆದ್ದರಿಂದ ಪ್ರತಿಷ್ಠಾಪನೆಯ ವಿಧಿವಿಧಾನಗಳು ನಿರ್ವಿಘ್ನವಾಗಿ ಮುಂದುವರೆಯಿತು. ಭವರೋಗ ವೈದ್ಯ ಹನುಮನ ದಯೆಯಿಂದ ಅಯ್ಯಂಗಾರ್ಯರು ಚೇತರಿಸಿಕೊಂಡು ಕೊನೆಯ 2 ದಿನ ವೈಭವಯುತವಾದ ಪ್ರತಿಷ್ಠಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಲಕ್ಷ್ಮಿಯ ಪ್ರತಿಷ್ಠೆಯ ವೈಭವವನ್ನು ಕಣ್ತುಂಬಿಕೊಂಡರು. ಅಂದೇ ನಡೆದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಕಲ್ಯಾಣೋತ್ಸವದ ಸಮಯದಲ್ಲಿ ಗವಿರಂಗಾಪುರದ ಸಂಬಂಧಿಕರ ಬಡಮಕ್ಕಳ ವಿವಾಹವನ್ನೂ ನೆರವೇರಿಸಿ ಸಂಭ್ರಮಿಸಿದರು. ಮಹಾಲಕ್ಷ್ಮಿಯ ಪ್ರತಿಷ್ಠಾಪನಾ ಮಹೋತ್ಸವ ನಿರ್ವಿಘ್ನವಾಗಿಯೂ ಅತ್ಯಂತ ವೈಭವಯುತವಾಗಿಯೂ ನೆರವೇರಿದ್ದು ಅಯ್ಯಂಗಾರ್ಯರಿಗೆ ನೆಮ್ಮದಿ ತಂದು ಆರೋಗ್ಯವೂ ಉತ್ತಮವಾಗಿ 48 ದಿನಗಳ ಕಾಲ ಮಂಡಲ ಪೂಜೆಯಲ್ಲಿ ಪಾಲ್ಗೊಂಡು 48ನೆಯ ದಿನ ತಮ್ಮ ಕೈಯಿಂದಲೇ ಅಭಿಷೇಕಾದಿ ಪೂಜಾ ವಿಧಿಗಳನ್ನು ನೆರವೇರಿಸಿದರು. ಪೂಜಾದಿಗಳ ನಂತರ ವಿನೀತರಾಗಿ ತಾಯಿಯ ಮುಂದೆ ಕೈಮುಗಿದು ನಿಂತ ಅಯ್ಯಂಗಾರ್ಯರು, ಧನ್ಯನಾದೆ ತಾಯಿ, ನೀನು ಕರುಣಾಮಯಿ, ಅಂದು ರಂಗನಾಥನೊಂದಿಗೆ ಹಿಂಭಾವದ ದರ್ಶನ ಕೊಟ್ಟಾಗ ನನ್ನ ಮೇಲೆ ಕರುಣಾರಸವನ್ನೇ ಹರಿಸಿದ್ದೆ,
ಅದರಂತೆ ಇಂದು ದರ್ಶನ ಕೊಟ್ಟಿದ್ದೀಯ. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ಇನ್ನು ಯಾವ ಆಸೆಯೂ ಇಲ್ಲ ತಾಯಿ. ರಂಗನಾಥನಿಗೆ ಹೇಳಿ ನನ್ನ ಅವನ ಪಾದಕ್ಕೆ ಸೇರಿಸಿಬಿಡು ತಾಯಿ ಎಂದು ಪ್ರಾರ್ಥಿಸಿಕೊಂಡರು. ಪ್ರತಿಷ್ಠಾಪನೆಯ ನಂತರದ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆದು ಮಂಡಲ ಪೂಜೆಯ ಕೊನೆ ಹಾಗೂ 48ನೆಯ ದಿನ ಬೆಳಗ್ಗಿನಿಂದ ಸಂಜೆಯವರೆಗೂ ತಾಯಿಯ ಸೇವೆಯನ್ನು ಮನಸಾರೆ ಮಾಡಿ ಅರ್ಚಿಸಿ ಸಂತೃಪ್ತರಾದ ಅನಂತರಾಮ ಅಯ್ಯಂಗಾರ್ಯರು ದೇವಾಲಯದ ನಿರ್ವಹಣೆಯ ಹೊಣೆಯನ್ನು ವಿದ್ಯುಕ್ತವಾಗಿ ಪಿಳ್ಳನಗಿರಿ ಶ್ರೀನಿವಾಸಯ್ಯಂಗಾರ್ಯರಿಗೆ ಒಪ್ಪಿಸಿ ನಿರಾಳರಾಗಿ ಸಂಜೆ 7:30 ಹೊತ್ತಿಗೆ ಶಿವಮೊಗ್ಗೆ ಸೇರಿ ರಾತ್ರಿ 8 ಗಂಟೆಗೆ ದೇವಾಲಯದಲ್ಲಿ ಮಹಾಮಂಗಳಾರತಿ ತೀರ್ಥ ಪ್ರಸಾದಾದಿಗಳ ನಂತರ ಶ್ರೀ ಸೀತಾರಾಮರ ಮುಂದೆ ನಿಂತು ನನ್ನ ಜೀವನದ ಕೊನೆಯ ಆಸೆಯನ್ನು ನೆರವೇರಿಸಿ ಕೊಟ್ಟುಬಿಟ್ಟೆ ತಾಯಿ. ನನ್ನ ಜನ್ಮ ಸಾರ್ಥಕವಾಯಿತು. ಇನ್ನು ಈ ಮಾನವ ಜನ್ಮ ಸಾಕು ತಾಯಿ. ಬದುಕಿರುವಷ್ಟು ದಿನವೂ ಏನಾದರೊಂದು ಆಸೆ ಹುಟ್ಟಾನೇ ಇರುತ್ತೆ. ನನಗಾಗಿ ಅಂತ ಇಲ್ಲಿವರೆಗೂ ನಾನು ಏನೂ ಕೇಳಿಕೊಂಡಿರಲಿಲ್ಲ. ಕೊನೆಗಾಲದ ನನ್ನ ಆಸೆಯನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಟ್ಟಿದ್ದೀಯ. ನೀನು ಕರುಣಾಮಯಿ, ಕರುಣಾಸಾಗರಿ, ವರದಾತೆ. ಭಕ್ತರ ಎಲ್ಲ ಸತ್ಕಾರ್ಯಗಳಿಗೆ ನಿನ್ನ ಅಭಯ ಇದ್ದೇ ಇರುತ್ತೆ. ಶ್ರೀರಾಮಚಂದ್ರನ ಬಲಭಾಗದಲ್ಲಿ ವಿರಾಜಮಾನಳಾಗಿರುವ ನಿನಗೆ ಭಕ್ತರ ಅಭೀಷ್ಟೆಯನ್ನು ಈಡೇರಿಸುವ ಸ್ವಯಂ ಶಕ್ತಿ ಇದೆ. ಆ ನಿನ್ನ ಮಾರುತಿಗೆ ಹೇಳಿ ನನಗೆ ಮುಕ್ತಿ ಕೊಡಿಸಿಬಿಡು ತಾಯಿ ಎಂದು ಪ್ರಾರ್ಥಿಸಿಕೊಂಡು ಶ್ರೀರಾಮಚಂದ್ರ, ಸೀತಾಮಾತೆ ಹಾಗೂ ಲಕ್ಷ್ಮಣದೇವನ ಪಾದಗಳಿಗೆ ನಮಸ್ಕರಿಸಿ ಬಂದು ಹನುಮನಿಗೆ ನಮಸ್ಕರಿಸಿ ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ಧನ್ಯತೆ ಸಮರ್ಪಿಸಿ, ಹನುಮಣ್ಣ, ನನ್ನ ಮುಂದಿನ ಆಸೆಗಳನ್ನೆಲ್ಲ ಆ ನಿನ್ನ ತಾಯಿ ಸೀತಾಮಾತೆಯ ಮುಂದೆ ನಿವೇದಿಸಿಕೊಂಡಿದ್ದೀನಿ. ನಾನೀಗ ಸಂಪೂರ್ಣವಾಗಿ ನಿನಗೆ ಶರಣಾಗಿ ನಿಂತಿದ್ದೀನಿ. ನೀನು ಯಾವಾಗ ಕರೆದರೂ ಬರಕ್ಕೆ ಸಿದ್ಧವಾಗಿದ್ದೀನಿ. ನಿನ್ನ ಪುಟ್ಟ ಪಾದದಲ್ಲೊಂದು ಚೂರು ಜಾಗ ಕೊಟ್ಟು ಬಿಡು. ಸದಾ ನಿನ್ನ ಹಾಗೂ ನಿನ್ನ ಸೇವೆ ಮಾಡುವ ಭಕ್ತರ ದರ್ಶನ ಮಾಡಿಕೊಂಡಿರುವಂತೆ ಅನುಗ್ರಹಿಸು. ನನಗಿನ್ನು ಈ ಮಾನವ ಜನ್ಮ ಬೇಡ. ಎಲ್ಲ ಕರ್ಮಗಳನ್ನು ಈಗಲೇ ಅನುಭವಿಸಿ ಬಿಡುತ್ತೇನೆ ಅಂತ ಪ್ರಾರ್ಥಿಸಿಕೊಂಡು ಹನುಮನ ಪಾದಗಳಿಗೆ ನಮಸ್ಕರಿಸಿದರು. ಬೆಳಗಿನಿಂದ ಒಂದೇ ಸಮನೆ ಪೂಜಾ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಆಯಾಸಗೊಂಡ ಅಯ್ಯಂಗಾರ್ಯರನ್ನು ನಿದ್ರಾದೇವಿ ಶೀಘ್ರವಾಗಿ ಆಲಂಗಿಸಿಕೊಂಡಿದ್ದಳು. ಮಲಗಿ ಇನ್ನು ಅರ್ಧ ಗಂಟೆಯಾಗಿರಬಹುದು. ಶಿಂಗು, ಕುದುರೆ, 2 ಬಿಳಿ ಕುದುರೆ ರಥ ಎಳೀತಿದೆ ಅಂತ ಬಡಬಡಿಸಿ ಎದ್ದು ಕೂತರು. ಶೃಂಗಾರಮ್ಮನವರಿಗೆ ಎಚ್ಚರವಾಗಿತ್ತು. ಕುದುರೆ, ರೀ ಕುದುರೆ, ಎಲ್ಲಿದ್ದೀರಿ? ನಿಮಗೆಲ್ಲೋ ಕನಸು ಬಿದ್ದಿರಬೇಕು, ಆಯಾಸವಾಗಿದೆ, ಮಲಕ್ಕೊಳ್ಳಿ ಎಂದ ಶೃಂಗಾರಮ್ಮನವರಿಗೆ, ಹೌದು ಶಿಂಗು, ಕನಸು ಕಣೆ. 2 ಬಿಳಿ ಕುದುರೆಗಳು ನಮ್ಮ ರಥನ ಎಳೆದುಕೊಂಡು ಹೋಗ್ತಿರೋ ಹಾಗೆ ಕನಸಾಯಿತು. ವಿಚಿತ್ರವಾದ ಕನಸು. ಅದೇನು ಅಂತ ನಾಳೆ ಹನುಮಣ್ಣನ್ನೇ ಕೇಳ್ತೀನಿ ಅಂತ ಮಲಗಿದರು. ಶೃಂಗಾರಮ್ಮನವರಿಗೆ ನಿದ್ದೆ ಹತ್ತಿದರೂ ಅಯ್ಯಂಗಾರ್ಯರಿಗೆ ನಿದ್ದೆ ಬರಲಿಲ್ಲ. ಅವರು ಯಾವಾಗಲೂ ಹಾಗೇ ಅಲ್ವೇ? ಏನಾದ್ರೂ ವಿಷಯ ಅವರ ತಲೆ ಹೊಕ್ಕಿ ಬಿಟ್ಟರೆ ಇತ್ಯರ್ಥ ಆಗುವವರೆಗೂ ಸಮಾಧಾನ ಆಗ್ತಿರ್ಲಿಲ್ಲ. ಇದ್ಯಾಕೆ ಇಂಥ ಕನಸಾಯ್ತು? ಇದರ ಅರ್ಥ ಏನು ಅಂತ ತಿಳಿಸಪ್ಪ ಅಂತ ಹನುಮನಿಗೆ ಶರಣಾದರು. ಬೆಳಗಿನಿಂದ ಆಯಾಸಗೊಂಡಿದ್ದ ದೇಹ ಬೇಗ ನಿದ್ರೆಗೆ ಶರಣಾಗಿತ್ತು. ಬೆಳಗಿನ ಜಾವ 5:30 ಸಮಯವಿರಬಹುದು. ಅಯ್ಯಂಗಾರ್ಯರು ಸುಂದರವಾದ ಕನಸು ಕಾಣುತ್ತಿದ್ದಾರೆ. ರಥೋತ್ಸವ ನಡೆಯುತ್ತಿದೆ. 100 ಜನ ರಥವನ್ನು ಎಳೆಯುತ್ತಿದ್ದಾರೆ. ಮಗ ಸೀತಾರಾಮು ಹಾಗೂ ಸೂರಣ್ಣ ಮುಂದಿನ ಚಕ್ರಕ್ಕೆ ಸನ್ನೆ ಕೊಡುತ್ತಿದ್ದಾರೆ. ಚಕ್ರದ ಅಚ್ಚಿಗೆ ಹೊಂದಿಕೊಂಡಂತಿದ್ದ ಹಲಗೆಯ ಮೇಲೆ ಹಗ್ಗ ಹಿಡಿದು ನಿಂತಿದ್ದ
ದೇವರ ಭಕ್ತರು ಗೋವಿಂದ ಎಂದು ಕೂಗುತ್ತಾ ಭಕ್ತಾದಿಗಳನ್ನು ರಥ ಎಳೆಯಲು ಪ್ರೇರೇಪಿಸುತ್ತಿದ್ದಾರೆ. ಹಲಗೆಯ ಮೇಲೆ ನಿಂತಿದ್ದ ದೇವರ ಭಟ್ಟರ ಎರಡೂ ಬದಿಯಲ್ಲಿ ಬಿಳಿಯ ಬಣ್ಣದ ಕುದುರೆಗಳನ್ನು ಕಟ್ಟಲಾಗಿದೆ. ಅಯ್ಯಂಗಾರ್ಯರಿಗೆ ತಕ್ಷಣ ಎಚ್ಚರವಾಗಿ ಪಕ್ಕದಲ್ಲೇ ಮಲಗಿದ್ದ ಶೃಂಗಾರಮ್ಮನವರನ್ನು ಎಬ್ಬಿಸಿ ತಮಗಾಗಿದ್ದ ಕುದುರೆಯ ಕನಸಿನ ಕಥೆಯನ್ನು ಹೇಳಿ ಸಂಭ್ರಮ ಪಟ್ಟರು. ನಂಗಿನ್ನೇನು ಆಸೆಯಿಲ್ಲ ಅಂದ್ರಿ, ಆಗಲೇ ರಥಕ್ಕೆ ಕುದುರೆ ಕಟ್ಟೋ ಕನಸು ಕಾಣ್ತಿದ್ದೀರಿ. ನೀವು ನಿಮ್ಮ ಹನುಮಣ್ಣ ಇಬ್ರು ಸರಿಯಾಗಿದ್ದೀರಿ ಅಂತ ನಕ್ಕು ಪತಿಯ ಪಾದಗಳಿಗೆ ನಮಸ್ಕರಿಸಿ ಹೊರಟರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ.